ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮಯ್ಯ ನಂತಲ್ಲ ದೊಲ್ಲನಯ್ಯ. ಪ್ರಾತಸ್ಮರಣೀಯ ಪರಮ ಪೂಜ್ಯನೆಯ ಶ್ರೀ ಗುರುದೇವರನ್ನು, ಕ್ಷೇತ್ರಾಧಿದೇವತೆ, ಅಂಗಲಿಂಗವನ್ನು ಸಂಗಮಗೊಳಿಸಿದ ಮಂಗಲಮೂರ್ತಿ ಸಂಗನ ಬಸವಣ್ಣನ ಹಾಗೂ ಅಣ್ಣ ಬಸವಣ್ಣನವರ ಹಿಡಿದಾವರಗಳಲ್ಲಿ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾವು ನೀವೆಲ್ಲರೂ ಸಮ್ಮಿಳಿತರಾಗಲಿಕ್ಕೆ ಕಾರಣೀಕರ್ತರು. 21ನೇ ಶತಮಾನದಲ್ಲಿ ಸಕಲ ಜೀವಿಗಳಿಗೆ ಲೇಸಾಗಲಿ ಅಂತ ಬಯಸಿದಂಥವರು. ಬಹುಶಃ 12ನೇ ಶತಮಾನದಲ್ಲಿ ಸಕಲ ಜೀವಿಗಳಿಗೆ ಲೇಸಾಗಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದಂಥವರು. ಸಾಮಾಜಿಕ ಕ್ರಾಂತಿ, ಆಧ್ಯಾತ್ಮಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ, ಮಹಿಳೆಯರಿಗೆ ಸಮಾನತೆಗಾಗಿ ಹೋರಾಡಿರತಕ್ಕಂತಹ ಧೀರ ಪುರುಷರು 12ನೇ ಶತಮಾನದಲ್ಲಿ ಬಸವಣ್ಣನವರು. ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಎಲ್ಲರಿಗೂ ಕೂಡ ಅಲ್ಲಿ ಮುಕ್ತವಾಗಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವರು. ಅದಾದ ನಂತರ ಸುಮಾರು 100 ವರ್ಷಗಳ ನಂತರ 21ನೇ ಶತಮಾನದಲ್ಲಿ ಬಹುಶಃ ಸ್ತ್ರೀ ಸಮಾನತೆಗಾಗಿ, ಆಧ್ಯಾತ್ಮಿಕ ಸ್ವಾತಂತ್ರ್ಯತೆಗಾಗಿ, ಎಲ್ಲರೂ ಕೂಡ ಮುಕ್ತರಾಗಲಿಕ್ಕೆ ಸಾಧ್ಯ ಅನ್ನುವುದನ್ನು, ಇಡೀ ಜಗತ್ತಿನ ಜನರು ಮುಕ್ತರಾಗಬೇಕು ಅನ್ನುವಂತಹ ಕನಸನ್ನು ಕಟ್ಟಿಕೊಂಡು ನಿರಂತರವಾಗಿ ಓಡಾಡಿರತಕ್ಕಂತಹ ಏಕೈಕ ಮಹಾಪುಣ್ಯ ಪುರುಷರು ಯಾರು ಅಂತಂದರೆ ಬ್ರಹ್ಮರ್ಷಿ ಪತ್ರಿಜಿಯವರು. ಯಾವುದೇ ಪರಂಪರೆಯ ಹಂಗಿಲ್ಲ, ಯಾವುದೇ ವೇಷಭೂಷಣಗಳ ತಾರತಮ್ಯವಿಲ್ಲ, ಸ್ತ್ರೀ ಪುರುಷ ಭೇದವಿಲ್ಲ, ಬಡವ ಬಲ್ಲಿ ಇಲ್ಲ, ಸನ್ಯಾಸಿ ಸಂಸಾರಿ ಅನ್ನುವಂತಹ ಯಾವ ಭೇದ ಭಾವನೆಯನ್ನೂ ಕೂಡ ಹೊಂದಲಾರ್ದೇ ಯಾವ ಜೀವಿ ಹುಟ್ಟಿದೆಯೋ, ಅದರಲ್ಲೂ ಯಾರು ಮನುಷ್ಯರಾಗಿ ಹುಟ್ಟಿದಾರೋ ಅವರೆಲ್ಲರೂ ಕೂಡ ಮುಕ್ತರಾಗಲಿಕ್ಕೆ ಸಾಧ್ಯ ಅನ್ನುವುದನ್ನು ಕೊಟ್ಟು ಅದಕ್ಕಾಗಿ ತಮ್ಮ ಜೀವನದ ಉಸಿರನ್ನು ಸವಿಸಿರತಕ್ಕಂಥವರು ಪತ್ರಿಜಿಯವರು. ಬಹುಶಃ ಅಂತಹ ಮಹಾಮಹಿಮ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅನಂತ ವಂದನೆಗಳನ್ನು ನಾನು ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅವರ ಶ್ರೀಮತಿಯವರು ಈ PSS ಮೂವ್ಮೆಂಟ್ನ ಸಹ ಸಂಸ್ಥಾಪಕರು. ಅವರ ಅನುಪಸ್ಥಿತಿ ಅಂತ ಏನೂ ಇಲ್ಲ, ಅವರ ಜೊತೆಗೆ ಒಂದಾಗಿ ಅವರಿಗೆ ಎಲ್ಲ ಸಹಾಯ ಸಹಕಾರವನ್ನು ಕೊಟ್ಟು ಇವತ್ತು ಈ PSS ಮೂವ್ಮೆಂಟ್ ಈ ಹಂತಕ್ಕೆ ಬರಲಿಕ್ಕೆ ಕಾರಣೀಕರ್ತರಾಗಿರುವಂಥವರು. ಅವರನ್ನು ನಾವು ಶಕ್ತಿಯ ಅಧಿದೇವತೆ ಅಂತ ಕರಿತೇವೆ, ಶಕ್ತಿಯ ಮಾತೆ ಅಂತ ಕರಿತೇವೆ. ಪರಮ ಪೂಜ್ಯನೆಯ ಮಾತೋಶ್ರೀ ಸ್ವರ್ಣಮಾಲಾ ಅಮ್ಮವರಿಗೂ ಕೂಡ ಈ ಸಮಯದಲ್ಲಿ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ವಚನ ಧ್ಯಾನ ಸಂಗಮ ಇದೊಂದು ಅಪರೂಪದ ಸಂಗಮ. ಇದು ನಿಜವಾಗಲೂ ಕೂಡ ನಾನು ಯಾವಾಗಲೂ ಕೂಡ ನನ್ನ ಕನಸು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾ ಇದ್ದೆ. ಯಾವಾಗ ಪತ್ರಿಜಿಯವರ ಸಂಪರ್ಕ ಸಾಮೀಪ್ಯ ನನಗೆ ಬಂತೋ ಅವತ್ತಿನಿಂದ ಹಿಡಿದು ಇಲ್ಲಿ ಒಂದು ಕಟ್ಟಳೆ ಏನು ಅಂತಂದರೆ PSS ಸಮಯದಲ್ಲಿ ಅದೊಂದು ನಿಯಮದ, ಕೇವಲ ಸನ್ಯಾಸಿಗಳಿಗೆ ಆಧ್ಯಾತ್ಮ ಇಲ್ಲ, ಎಲ್ಲರಿಗೂ ಕೂಡ ಆಧ್ಯಾತ್ಮ. ಇಲ್ಲಿ ಸನ್ಯಾಸಿಗಳಿಗಿಂತಲೂ ಆಧ್ಯಾತ್ಮಿಕ ಸಾಧಕರಿಗೆ ಹೆಚ್ಚು ಪ್ರಾಧಾನ್ಯತೆ. ಒಂದು ಗುಂಪಿಗೆ ಸೀಮಿತ ಆದವರಿಗೆ ಇಲ್ಲ ಅಷ್ಟೊಂದು ಅವಶ್ಯಕತೆ. ಆದರೆ ಇವತ್ತು ನನಗೆ ಅನಿಸಿದ್ದು ಏನು ಅಂತಂದರೆ ಸಂಗಮನಾಥ ಅಥವಾ ಬಸವಣ್ಣನವರು ನಡೆದಾಡಿರತಕ್ಕಂತಹ ಶಿವಶರಣರು ಪಾದವನ್ನಿಟ್ಟು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಏನು ಶರಣ ತತ್ವ ಚಿಂತನ ಗೋಷ್ಠಿಗಳನ್ನು ಮಾಡ್ತಾ ಇದ್ರೋ, ಸಾಮಾಜಿಕ ಆಧ್ಯಾತ್ಮಿಕ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ರೋ, ಇವತ್ತು ಆ ಚರ್ಚೆ ಪತ್ರಿಜಿಯವರ ಧ್ಯಾನದ ಮೂಲಕವಾಗಿ ವಚನ ಧ್ಯಾನ ಸಂಗಮ ಆಗಿದೆಯಲ್ಲ, ಇದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಈ ಎಲ್ಲ ಮಾಸ್ಟರ್ಸ್ಗಳು, ಪಿರಮಿಡ್ ಮಾಸ್ಟರ್ಸ್ಗಳ ಜೊತೆಗೇ ನಮ್ಮ ನಾಡಿನ ಎಲ್ಲ ಮಠದ ಸ್ವಾಮೀಜಿಯವರು
ಕೈ ಜೋಡಿಸಿದರೆ ಇಡೀ ಜಗತ್ತು ಪಿರಮಿಡ್ ಜಗತ್ತಾಗುವುದರಲ್ಲಿ ಸಂದೇಹನೇ ಇಲ್ಲ. ಇವತ್ತು ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನಮ್ಮದೇ ಆಗಿರತಕ್ಕಂತಹ ಪರಂಪರೆಗೆ ಒಂದು ಚೌಕಟ್ಟನ್ನು ಹಾಕಿಕೊಂಡು ಗೋಡೆಯನ್ನು ನಿರ್ಮಾಣ ಮಾಡಿ ಇದಷ್ಟೇ ನನ್ನದು ಅನ್ನುವಂತಹ ಭಾವದಲ್ಲಿ ನಾವಿದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಪರಂಪರೆಯಲ್ಲಿ ಅಥವಾ ನಮ್ಮ ಮನೆಯ ಒಳಗಡೆಗೆ, ಹೊಸ್ತಿಲ ಒಳಗಡೆಗೆ ಇದ್ದಾಗ ನಮ್ಮ ಆಚಾರ ವಿಚಾರಗಳು ಏನೇ ಇರಲಿ ಅದೆಲ್ಲವನ್ನು ನಾವು ಪಾಲನೆ ಮಾಡೋಣ. ಹೊಸ್ತಿಲನ್ನು ದಾಟಿ ನಾವು ಹೊರಗಡೆಗೆ ಬಂದಾಗ ನಾವು ಸಮಾಜದ ವಸ್ತು, ಸಮಾಜದ ಸ್ವತ್ತು ನಾವೆಲ್ಲ. ನಾವು ಬಹಳ ಜನ ತಿಳ್ಕೊಂಡಿದ್ದೇವೆ, ಒಂದು ಮನೆಗೆ ಮಾತ್ರ ನಾನು ಸೀಮಿತ ಅಂತ ತಿಳ್ಕೊಂಡು, ನಾವು ಒಂದು ಮಠಕ್ಕೆ ಮಾತ್ರ ಸೀಮಿತ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಪ್ರಾಣಿಗಳು ತಿಳ್ಕೊಂಡಿದ್ದಾವೆ, ಅರಣ್ಯದಲ್ಲಿ ಇಡೀ ಅರಣ್ಯವೇ ನನ್ನದು ಅಂತ ತಿಳ್ಕೊಂಡು ಕಾಡಿನ ರಾಜನಂತೆ ಅವು ಬದುಕ್ತಾ ಇದ್ದಾವೆ. ಅಂದರೆ ಯಾರು ದೊಡ್ಡವರಾದರು? ಯಾರ ಮನಸ್ಸು ವಿಶಾಲವಾಗಿದೆ ವಿಚಾರ ಮಾಡಿ ನೋಡಿ. ಒಂದು ಪ್ರಾಣಿ ಸಹಿತ ಒಂದು ಗುಡಿಸಲನ್ನು ಕಟ್ಟಿಕೊಳ್ಳಲಿಲ್ಲ, ಅದು ಇಡೀ ಅರಣ್ಯವೇ ನನ್ನದು ಅಂತ ತಿಳ್ಕೊಂಡು ಆನಂದವಾಗಿ ಬದುಕುತ್ತಾ ಇದೆ. ಆದರೆ ನಾವು ಮನುಷ್ಯರಾದವರು ನಮ್ಮದೇ ಆಗಿರತಕ್ಕಂತಹ ಚೌಕಟ್ಟನ್ನು ನಿರ್ಮಾಣ ಮಾಡಿ ಇದಷ್ಟೇ ನನ್ನದು, ಇದು ನನ್ನದಲ್ಲ ಅಂತ ಯಾವಾಗ ಭೇದ ಭಾವ ಬರುತ್ತದೋ ಅಲ್ಲಿ ಆಧ್ಯಾತ್ಮದ ಗುರಿಯನ್ನು, ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರವನ್ನು ನಾವು ಅನುಭವಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಒಂದು, ಸನ್ಯಾಸಿಗಳು ಸಂಸಾರಿಗಳು ಒಂದಾಗಿ ಸಂಗಮ ಕ್ಷೇತ್ರವೇ ಇವತ್ತು ಕೂಡಲ ಸಂಗಮ ಆಗಿದೆ. ಹೌದಲ್ಲ? ಇವತ್ತು ಇಲ್ಲಿಯವರೆಗೂ ನಾವು ಪಿರಮಿಡ್ದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿಯಲ್ಲಿ ಅಂದ್ಕೊಳ್ತಿದ್ವಿ, ಸನ್ಯಾಸಿಗಳಿಗಿಂತ ಹೆಚ್ಚು ಪಿರಮಿಡ್ ಮಾಸ್ಟರ್ಸ್ ಜಾಸ್ತಿಯಾಗಿ ಇರ್ತಾ ಇದ್ದರು. ಆದರೆ ಸಂಗಮನಾಥನ ಈ ಪುಣ್ಯಕ್ಷೇತ್ರದಲ್ಲಿ ಸಂಸಾರಿಗಳ ಜೊತೆಗೆ ಸನ್ಯಾಸಿಗಳಿರಬೇಕು, ಸನ್ಯಾಸಿಗಳ ಜೊತೆಗೆ ಸಂಸಾರಿಗಳಿರಬೇಕು. ಇವು ಎರಡು ಸಮಾಜದಲ್ಲಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ತಿಳ್ಕೋಬೇಕು ನಾವೆಲ್ಲರೂ ಕೂಡ. ತ್ಯಾಗನೂ ಇದೆ, ಈ ಭೂಮಿಯ ಮೇಲೆ ತ್ಯಾಗವೂ ಇದೆ, ಭೋಗವೂ ಇದೆ, ಯೋಗವೂ ಇದೆ. ಯಾವುದನ್ನು ತಿರಸ್ಕಾರ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹೌದು, ಸಂಸಾರಿಗಳ ತ್ಯಾಗಿಗಳಲ್ಲ ಅಂತ ಭಾವಿಸಬಾರದು. ನಿಜವಾದ ತ್ಯಾಗಿಗಳು ಯಾರಾದರೂ ಇದ್ದರೆ ಸಂಸಾರಿಗಳು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇವತ್ತಿಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡಿಬೇಕಾಗಿತ್ತು ಅಂದರೆ ಏನೆಲ್ಲವನ್ನು ತ್ಯಾಗ ಮಾಡಿದಿರಿ. ನಾವು ಬರೀ ಒಂದು ಮಠದ ವಿಚಾರ ವ್ಯವಹಾರ ಬಿಟ್ಟು ಬರಬೇಕಾಗಿತ್ತು ಅಂದರೆ ಅಯ್ಯೋ ಹೆಂಗೆ ಬಿಟ್ಟು ಬರಲಿ ಅಂತಿರ್ತೇವೆ. ನೀವು ನಿಮ್ಮೆಲ್ಲ ಮನೆ ಕೆಲಸಗಳನ್ನು ಬಿಟ್ಟುಕೊಟ್ಟು ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತು ವೇದಿಕೆಯಲ್ಲಿ ಇಲ್ಲಿಯವರೆಗೂ ಸ್ವಾಮಿ ಗಿರ್ವಾನಂದಜಿಯವರು ಸ್ವಾಮಿ ವಿವೇಕಾನಂದರ ಒಂದು ಧೀರವಾಣಿಯಂತೆ ಸನ್ಯಾಸ ಗೀತೆಯನ್ನು ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಬಹಳ ಚೆನ್ನಾಗಿ ಮನಮುಟ್ಟುವ ಹಾಗೆ ತಿಳಿಸಿದ್ದಾರೆ. ಆ ಪರಮ ಪೂಜ್ಯರಿಗೆ ನಾನು ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಆತ್ಮೀಯರು ಇಲ್ಲಿಯವರೆಗೂ ಒಬ್ಬ ಚಿತ್ರಕಲಾವಿದರಾಗಿದ್ದುಕೊಂಡು ಎಷ್ಟೊಂದು ಆಧ್ಯಾತ್ಮಿಕ ಆಳದಲ್ಲಿ ಅವರು ಬದುಕುತ್ತಾ ಇದ್ದಾರೆ. ಅವರ ಮಾತಿನೊಳಗೆ DVG ಅವರು ಬಂದರು, ನಿಜಗುಣರ ವಿಚಾರಗಳು ಬಂದವು, ಆನಂತರ ಶರಣರ ವಚನಗಳು ಬಂದವು. ಎಲ್ಲ ವಚನಗಳನ್ನು ಬಿಡಿಸ್ತಾ ಬಹಳ ಚೆನ್ನಾಗಿ ಆಧ್ಯಾತ್ಮಿಕ ರಸದೌತನ ನೀಡಿರ್ತಕ್ಕಂಥ ನಮ್ಮ ಕಲಾವಿದರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೆಯೇ ಈ ಕಾರ್ಯಕ್ರಮವನ್ನು ಬಹಳ ತಿಂಗಳುಗಳಿಂದ ಒಂದು ಶ್ರದ್ಧೆಯಿಂದ ಆಯೋಜನೆಯನ್ನು ಮಾಡಿ ಇದಕ್ಕೆ ಯಾವುದೇ ರೀತಿ ಅಸ್ತವ್ಯಸ್ತ ಆಗಲಾರದ ಹಾಗೆ ಸುವ್ಯವಸ್ಥಿತವಾಗಿರುವಂತಹ ಕಾರ್ಯರೂಪರೇಖೆಗಳನ್ನು ಹಾಕಿಕೊಂಡು ಬಂದಿರತಕ್ಕಂತಹ ಎಲ್ಲ ಈ ಆಯೋಜಕರಿಗೆ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಆಯೋಜಕರಿಗೆ, ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಬ್ರಹ್ಮರ್ಷಿ ಶಿವರಾಮ ಸರ್ ಅವರಿದ್ದಾರೆ, ನಾಗೇಶ್ ಸರ್ ಇದ್ದಾರೆ, ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ, ಈ ವೇದಿಕೆಯ ಮುಂಭಾಗದಲ್ಲಿ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಈ ವೇದಿಕೆಗೆ ಒಂದು ಕಳೆ ಗೋಪುರವನ್ನು ಕಟ್ಟಿ ಕಳಸವನ್ನಿಟ್ಟಂತೆ ನಮ್ಮ ಎಲ್ಲ ಪರಮ ಪೂಜ್ಯರು ಕಳಸದ ಉಪಾಧಿಯಲ್ಲಿ ನಮಗೆ ಕಂಗೊಳಿಸ್ತಾ ಇದ್ದಾರೆ. ಎಲ್ಲ ಪರಮ ಪೂಜ್ಯರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇವತ್ತು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳುವಂತಹ ಸದವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಪತ್ರಿಜಿಯವರು ನಿಜವಾಗಲೂ ಈ ಲೋಕದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು.
ದೊಡ್ಡ ಪರಿವರ್ತನೆಗೆ ನಾಂದಿಯನ್ನು ಹಾಡಿದಂಥವರು. ನವಯುಗ ಆರಂಭಕ್ಕೆ ಒಂದು ಸೂಕ್ಷ್ಮವಾಗಿರತಕ್ಕಂತಹ ಕನ್ನಡಿಯನ್ನು ಹಿಡಿದಂಥವರು ಯಾರು ಅಂತಂದರೆ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು. ಬಹುಶಃ ನಾವು ಅಂದ್ಕೊಳ್ತೇವೆ ನಾವೆಲ್ಲರೂ ಜೀವಂತಿಕೆಯಿಂದ ಜೀವಿಸ್ತಾ ಇದ್ದೇವೆ, ಆದರೆ ಎಲ್ಲರೂ ವಿಚಾರ ಮಾಡೋದು ಏನನ್ನ ಅಂತಂದರೆ ನಮ್ಮದಷ್ಟು ನಾವು ನೋಡ್ಕೊಳ್ತೇವಷ್ಟೇ. ನನ್ನ ಹೊಟ್ಟೆ ನಾನು ನೋಡ್ಕೊಳ್ತೇನೆ, ನನ್ನ ಕುಟುಂಬ ನಾನು ನೋಡ್ಕೊಳ್ತೇನೆ. ಅನ್ಯರು ತೊಗೊಂಡು ನಾವೇನು ಮಾಡಬೇಕು? ನಮ್ಮ ಚಿಂತೆ ನಮಗೆ ಸಾಲದೆ, ನಮ್ಮ ಚಿಂತೆ ನಮಗೆ ಸಾಲದ ಅಂದಮೇಲೆ ಮತ್ತೊಬ್ಬರ ಚಿಂತೆ ನಾವು ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಬರೀ ನಮ್ಮ ಸ್ವಾರ್ಥದಲ್ಲಿ ನಾವು ಬದುಕ್ತಾ ಇದ್ದೇವೆ. ಪತ್ರಿಜಿಯವರು ಹಾಗೆ ಮಾಡಲಿಲ್ಲ. ಮನುಷ್ಯನ ಜೀವನದ ಗುರಿ ಏನು? ಆತ್ಮ ಸಾಕ್ಷಾತ್ಕಾರ ತಾನೆ. ಆ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬೇಕಾದರೆ ಅನೇಕ ಮಾರ್ಗಗಳಿದ್ದಾವೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ರಾಮಕೃಷ್ಣ ಪರಮಹಂಸರಾದಿಯಾಗಿ, ಬಸವಣ್ಣನವರಾದಿಯಾಗಿ ಎಲ್ಲ ಶಿವಶರಣರು ಹೇಳಿದ್ದಾರೆ. ಅನೇಕ ಮಾರ್ಗಗಳಿದ್ದಾವೆ. ಕರ್ಮಯೋಗ ಇದೆ, ಜ್ಞಾನಯೋಗ ಇದೆ, ರಾಜಯೋಗ ಇದೆ, ಹಠಯೋಗ ಇದೆ, ಶಿವಯೋಗ ಇದೆ, ಭಕ್ತಿಯೋಗ ಇದೆ. ಇಷ್ಟೆಲ್ಲ ಯೋಗಗಳ ಮಧ್ಯದಲ್ಲಿ ಎಲ್ಲವನ್ನ ಸಾಧಿಸಬೇಕಾಗಿತ್ತು ಅಂದರೆ ಆಯುಷ್ಯನೂ ಕೂಡ ಬೇಕಲ್ಲ. ಆಯುಷ್ಯ ಇಷ್ಟೇ ಇರೋದು, ಸಾಧನೆ ಇರೋದು ಅಪಾರವಾಗಿದೆ. ಯಾವುದೋ ಈಗ ಒಂದು ಕೂಡಲ ಸಂಗಮಕ್ಕೆ ಬರಬೇಕು ಅಂತ ಹೇಳಿದಾಗ ರೋಡ್ ಮ್ಯಾಪ್ ಹಾಕಿದ ತಕ್ಷಣವೇ ನಮಗೆ ಒಂದು 2, 3, 4 ದಾರಿಗಳನ್ನು ತೋರಿಸ್ತದೆ. ಯಾವುದು ಸುಲಭವಾಗಿದೆ, ಸುಗಮವಾಗಿದೆ, ಸಮೀಪವಾಗಿದೆ, ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಬಂದುಬಿಡ್ತೇವೆ. ಹೌದಲ್ಲೋ? ನೇರವಾಗಿ ದಾರಿ ಗುರಿಯನ್ನು ಮುಟ್ಟೋದು. ಆದರೆ ಕೆಲವರು ಇರ್ತಾರೆ, ಗುಡ್ಡ ಸುತ್ತಿ ಮೈಲಾರಕ್ಕೆ ಬರೋದು ಅಂತ ಹೇಳ್ತಾರೆ ಆಡು ಭಾಷೆಯೊಳಗೆ. ಅಂದರೆ ಇಲ್ಲೇ ಇದ್ದರೂ ಕೂಡ ನಾವೇನು ಮಾಡೋದು ಅಂದರೆ ಸುಮ್ಮನೆ ಸುತ್ತ ಹಾಕೋದು, ಅಲ್ಲಿ ಹೋಗು, ಇಲ್ಲಿ ಹೋಗು, ಅಲ್ಲಿ ಹೋಗಿ, ಇಲ್ಲಿ ಹೋಗು ಅಂತೇಳಿ. ಹಾಗೆ ಅನೇಕ ಸಾಧನಾ ಕ್ರಮಗಳು ನಮ್ಮ ಭಾರತ ದೇಶದಲ್ಲಿದ್ದರೂ ಕೂಡ ಯಾಕೆ ಅನೇಕ ಸಾಧನಾ ಕ್ರಮಗಳನ್ನು ಹೇಳಿದರು ಅಂತಂದರೆ ಅವರವರ ಅಧಿಕಾರ ವಿವಿಧತೆಗೆ ಅನುಗುಣವಾಗಿ ಉತ್ತಮ ಅಧಿಕಾರಿಗೆ ಬೇರೆ, ಮಧ್ಯಮ ಅಧಿಕಾರಿಗೆ ಬೇರೆ, ಕನಿಷ್ಠ ಅಧಿಕಾರಿಗೆ ಬೇರೆ. ಅಂದರೆ ಒಬ್ಬರಿಗೆ ಒಂದೇ ವಿಧಾನವನ್ನು ಹೇಳಲಿಲ್ಲ. ನಿನಗೆ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಮನುಷ್ಯನೊಳಗೆ 3 ದೋಷಗಳಿದ್ದಾವೆ. ಈ ಮಲದೋಷ ಅಂತಂದರೆ ಪಾಪಕರ್ಮಗಳಿಂದ ಉಂಟಾಗಿರತಕ್ಕಂತಹ ದೋಷಗಳು. ವಿಕ್ಷೇಪ ದೋಷ ಅಂತಂದರೆ ಚಿತ್ತ ಚಾಂಚಲ್ಯದಿಂದ ಉಂಟಾಗುವಂತಹ ದೋಷಗಳು. ಆವರಣ ದೋಷ ಅಂತಂದರೆ ಅಜ್ಞಾನದಿಂದ ಉಂಟಾಗಿರತಕ್ಕಂತಹ ದೋಷಗಳು. ಈ ಎಲ್ಲ ದೋಷಗಳನ್ನು ಕಳೆದುಕೊಳ್ಳಬೇಕಾಗಿತ್ತು ಅಂತಂದರೆ ಮಲದೋಷದ ನಿವೃತ್ತಿಯಾಗಲಾರ್ದೇ ಚಿತ್ತ ಚಾಂಚಲ್ಯ ನಿಲ್ಲುವುದಿಲ್ಲ, ಮನಸ್ಸಿನ ನಿಯಂತ್ರಣವನ್ನು ಸಾಧಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಉಪಾಸನಾ ಮಾರ್ಗಗಳನ್ನು ತಿಳಿಸ್ಕೊಂಡು ಬಂದರು. ಆ ಉಪಾಸನ ಮಾರ್ಗವನ್ನು ಮಾಡ್ತಾ ಹಂತ ಹಂತವಾಗಿ ಜ್ಞಾನವನ್ನು ಪಡೆದುಕೊಂಡು ಜ್ಞಾನಾದೇವತು ಕೈವಲ್ಯಂ, ಮುಕ್ತಿಯನ್ನು ಹೊಂದಬೇಕು ಅನ್ನುವಂಥದ್ದು ಶಾಸ್ತ್ರಕಾರರು ತಿಳಿಸ್ಕೊಂಡು ಬಂದಿದ್ದಾರೆ. ಆದರೆ ಪತ್ರಿಜಿಯವರು ಏನು ಮಾಡಿದ್ದು ಅಂತಂದರೆ ಇಷ್ಟೆಲ್ಲವನ್ನು ನೀನು ಓದ್ಕೊತ ಹೋಗಬೇಕಾಗಿತ್ತು ಅಂದರೆ, ತಿಳ್ಕೋಬೇಕು ಅಂತಂದರೆ ಬಹಳಷ್ಟು ಸಮಯ ಹಿಡಿತದೆ. ಎಷ್ಟು ಸಮಯ ಹಿಡಿತದೆ ಅಂತಂದರೆ ನಿನಗೆ ಆಯುಷ್ಯನೇ ಸಾಲೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಏನೂ ಮಾಡಬೇಡ, ಒಳಗೆ ತುಂಬಿಕೊಳ್ಳೋದನ್ನು ಬಂದ್ ಮಾಡು ಮೊದಲು. ಏನು ನಾವು ಅದನ್ನು ತುಂಬಿಕೊಂಡು ಇದನ್ನೊಂದು ಎಲ್ಲವನ್ನು ತಲೆಯೊಳಗೆ ತುಂಬಿಕೊಂಡು ನಾವು ನಮ್ಮೊಳಗೆ ಅಭಿಮಾನ ಅಹಂಕಾರಗಳನ್ನು ತುಂಬಿಕೊಂಡ್ವಿ ಅಂತಂದರೆ ಅಂಥವನಿಗೆ ಎಂದೂ ಶಾಂತಿ ಸಮಾಧಾನ ಸಿಗೋದಿಲ್ಲ. ಮೊದಲು ತಲೆ ಖಾಲಿಯಾಗಿರಬೇಕು ಅಂತ ಬಯಸ್ತಾರೆ. ಏನಾಗಿರ್ಬೇಕ್ರಿ? ತಲೆ ತುಂಬಿಕೊಳ್ಬೇಕೋ ಏನು ತಲೆ ಖಾಲಿಯಾಗಿರ್ಬೇಕ್ರಿ? ಏನಾಗಿರಬೇಕು? ತುಂಬಿಕೊಳ್ಳೋದಿಲ್ಲ. ಮತ್ತು ತುಂಬಿಕೊಂಡ್ರೆ ಏನಾಗ್ತದೆ? ಇವತ್ತೆಲ್ಲ ತುಂಬಿಕೊಂಡಿರ್ತಿರಲ್ಲ, ತಲೆ ಚಿಟ್ಟು ಹಿಡಿದು ಹೋಗಿಬಿಟ್ಟದ, ತಲೆ ಸಾಕಾಗ್ಯದ ಅಂತಿರಲ್ಲ, ತಲೆನೋವು ಎದ್ದದ, ಅರ್ಧದಲ್ಲಿ ಎದ್ದದಂತೆ ಹೇಳ್ತಿರ್ತೇವೆ. ಯಾಕೆ? ಇವತ್ತು ನಿಜವಾದ ಶಾಂತಿ ಆಗಬೇಕು ಅಂದರೆ ತಲೆಯೊಳಗೆ ತುಂಬಿಕೊಳ್ಳುವುದರಿಂದ ಶಾಂತಿಯಾಗುವುದಿಲ್ಲ. ಒಳಗೆ ತುಂಬಿದ್ದನ್ನು ಖಾಲಿ ಮಾಡ್ತಾ ಹೋಗಬೇಕು. ಯಾವಾಗ ಸಂಪೂರ್ಣ ಖಾಲಿಯಾಗುತ್ತದೋ ಆವಾಗ ಶ್ವಾಸದ ಕಡೆಗೆ ನಿಮಗೆ ಲಕ್ಷ್ಯ ಬರ್ತದೆ. ಶ್ವಾಸವನ್ನು ಗಮನಿಸ್ತಾ ಹೊರಟ್ರಿ ಅಂತಂದರೆ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಅಲೆಗಳು, ಮಾನಸಿಕ ಚಿಂತೆಗಳು, ವ್ಯಥೆಗಳು ಮನುಷ್ಯನನ್ನು ಕಾಡುವುದಿಲ್ಲ. ಆವಾಗ ಸ್ಥಿರತೆಯಾಗತ್ತೆ. ಎಲ್ಲಿ ಸ್ಥಿರತೆ, ಎಲ್ಲಿ ಮನಸ್ಸು ನಿಲ್ತದೋ ಅಲ್ಲಿ ಧ್ಯಾನ ಏನಾಗುತ್ತೆ? ಸಾಧಿಸ್ತದೆ.
ಎಲ್ಲಿ ಧ್ಯಾನ ನಿರಂತರವಾಗಿ ನಾವು ಮಾಡ್ತಾ 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 ಹೋಗುತ್ತೇವೋ ಆವಾಗ ಗೊತ್ತಾಗ್ತದೆ, ನಾನು ದೇಹ ಅಲ್ಲ, ನಾನು ಮನಸ್ಸು ಬುದ್ಧಿ ಅಹಂಕಾರ ಅಲ್ಲ, ನಾನು ಕೇವಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಕೇವಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಾವು ಇಲ್ಲಿಯವರೆಗೂ ದೇವರನ್ನು ಹೊರಗಡೆಗೆ ಹುಡುಕ್ಲಿಕ್ಕೆ ಹತ್ತಿದ್ದೇವೆ. ನಮಗೆ ಚಿಕ್ಕವರಿದ್ದಾಗಿನಿಂದ ಹಿಡ್ಕೊಂಡು ದೇವರ ಮೇಲೆ ಭಕ್ತಿ ಬರಲಿ ಅಂತ ತಿಳ್ಕೊಂಡು ಏನು ಮಾಡಿದರು, ಎಲ್ಲದರಲ್ಲಿ ದೇವರಿದ್ದಾನೆ, ದೇವರು ಎಲ್ಲದರಲ್ಲಿ ಇದ್ದಾನೆ, ಭಯ ಬರಲಿ, ಭಕ್ತಿ ಬರಲಿ, ಪಾಪಕರ್ಮಗಳನ್ನು ಮಾಡಲಾರ್ದಂಗಾಗಲಿ. ಯಾಕಂದ್ರೆ ಮನುಷ್ಯಗೆ ದೇವರೇ ಇಲ್ಲ ಅಂತಂದ್ರೆ ನಾಸ್ತಿಕನಾಗಿ ಬಿಡ್ತಾನೆ, ಪಾಪಕರ್ಮಗಳನ್ನು ಮಾಡ್ತಾನೆ. ಆ ಕಾರಣಕ್ಕೋಸ್ಕರವಾಗಿ ದೇವರ ಅಸ್ತಿತ್ವವನ್ನು ಇಲ್ಲಿ ತಿಳಿಸ್ಕೊಂಡು ಬಂದರು. ಭಯ ಭಕ್ತಿ ಇರಲಿ ಅಂತ ತೋರಿಸಿದರು. ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ, ಆತ್ಮ ಸಾಧನೆಯಲ್ಲಿ ಒಂದು ಸಗುಣೋಪಾಸನೆ ಇದೆ, ಇನ್ನೊಂದು ನಿರ್ಗುಣ ಉಪಾಸನೆ ಇದೆ. ಏನು ಸಗುಣೋಪಾಸನೆ ಅಂತಂದರೆ ಒಂದು ಚಿತ್ರ, ಒಂದು ಫೋಟೋ, ಒಂದು ಮೂರ್ತಿ, ಒಂದು ಏನು ಲಿಂಗ, ಯಾವುದೇ ಒಂದು ಆಧಾರವಾಗಿಟ್ಟುಕೊಂಡು ಅದನ್ನು ನೋಡ್ತಾ ನೋಡ್ತಾ ಮನಸ್ಸನ್ನು ಲಯಗೊಳಿಸೋದು, ಇದು ಸಗುಣೋಪಾಸನೆ. ಆದರೆ ನಿರ್ಗುಣ ಉಪಾಸನೆ ಯಾವುದೂ ಬೇಡ, ಕಣ್ಣು ಮುಚ್ಕೋ, ನಿನ್ನ ಒಳಗಿನ ಆತ್ಮತತ್ವವನ್ನು ಅರಿ, ನಿನ್ನನ್ನು ನೀನು ಅರುತ್ರ ನಿನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ಹೇಳ್ತಾರಲ್ಲ. ಹಾಗಾಗಿ ಮಣ್ಣು ಬಿಟ್ಟು ಮಡಿಕೆ ಮಾಡೋಕ್ಕೆ ಬರುವುದಿಲ್ಲ. ಆಗ್ತದೇನ್ರಿ? ಮಣ್ಣು ತೊಡೆಗೆಯ ಮಾಡುವಡೆ ಹೊಣ್ಣೆ ಮೊದಲು, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು. ಹೌದಲ್ಲೋ? ಶರಣರು ಹೇಳಿದಂತಹ ಮಾತಿದು. ಶಿವಪಥವನ್ನು ಅರಿಬೇಕಾಗಿತ್ತು, ಗುರುಪಥವೇ ಹೇಗೆ ಮೊದಲೋ ಹಾಗೆಯೇ ಇವತ್ತು ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಅರಿಬೇಕು ಅಂದರೆ ದೇವರ ಅಸ್ತಿತ್ವ ಹೊರಗೆ ಹಂಗಿದೆಯೋ ಹಂಗೆ ನಮ್ಮ ಒಳಗೂ ಇದೆ. ಒಂದು ವಿಚಾರ ತಾವೆಲ್ಲ ಮಾಡಿರ್ತೀರಿ. ಮೊನ್ನೆ ಅರುಣ್ ಶ್ರೀರಾಮಲಲ್ಲಾನ ಮೂರ್ತಿಯನ್ನು ಕೆತ್ತಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು. ಕಾರ್ಯ ಎಲ್ಲರಿಗೂ ಕೂಡ ಗೊತ್ತದೆ, ಹೌದಲ್ಲ? ಒಂದು ಕಲ್ಲು ದೇವರಾಗಿ ಎಲ್ಲರಿಂದಲೂ ಕೈ ಮುಗಿಸಿಕೊಳ್ಳುತ್ತದೆ, ಹೌದಲ್ಲ? ಎಲ್ಲರಿಂದಲೂ ಭಕ್ತಿಯನ್ನು ಭಾವನೆಯನ್ನು ತಂದು ಕೊಡುತ್ತದೆ, ಬರೀ ಒಂದು ಶಿಲೆ, ಹೌದಲ್ಲ? ಹಾಗಾದರೆ ಸಾಕ್ಷಾತ್ ನಾವೆಲ್ಲ ಜೀವಂತ ದೇವರಿದ್ದೇವಲ್ಲಪ್ಪ, ನಮ್ಮೆಲ್ಲರೊಳಗೂ ಕೂಡ ಆತ್ಮ ಚೈತನ್ಯ ಇದೆ. ನಾವು ಯಾಕೆ ದೇವರಲ್ಲ? ದೇವರು ಯಾಕೆ ಆಗಲಿಲ್ಲ? ಒಂದು ಶಿಲೆ ದೇವರಾಗುತ್ತದೆ ಅಂದ ಮೇಲೆ ಸಾಕ್ಷಾತ್ ಶಿವಸ್ವರೂಪನಾಗಿರುವಂಥವನು ನೀನು ಯಾಕೆ ದೇವರಾಗಲಿಲ್ಲ? ಯಾರ ಪ್ರಶ್ನೆ ಮಾಡಿದಿರಿ? ಕೆಲವರು ನಾವು ಹೇಳ್ತೇವೆ, ಪತ್ರಿಜಿಯವರೇ ಹೇಳಿದ್ದು ಅದನ್ನೇ, ಯು ಆರ್ ಗಾಡ್, ಯು ಆರ್ ಮಾಸ್ಟರ್, ಯು ಆರ್ ಲೈಕ್ ಎ ಫ್ರೆಂಡ್, ನೋ ಡಿಫ್ರೆನ್ಸ್ ಎಟ್ ಆಲ್. ಪ್ರಾರಂಭದಲ್ಲಿ ನಿನಗೆ ತಿಳಿತಾ ಹೋದಾಗ ನೀನು ದೇವರಾಗ್ತೀಯ, ದೈವತ್ವದ ಸ್ಥಿತಿಗೆ ನೀನು ಹೋಗಬೇಕಾಗಿತ್ತು. ಅಂದರೆ ಯಾಕೆ ನೀನು ಇನ್ನೂ ದೇವರಾಗಿಲ್ಲ ಅಂದರೆ ನೀನು ಈ ಮಲಮಯವಾಗಿರತಕ್ಕಂತಹ ದೇಹವೇ ನೀನು ಅಂತ ತಿಳ್ಕೊಂಡಿದೀಯ. ಯಾವುದು ಸತ್ಯವಾಗಿ ಇದೆಲ್ಲ ತೋರ್ತದಲ್ಲ, ತೋರುವುದೆಲ್ಲ ನೀನು. ನಿನ್ನೊಳಗೆ ಎಲ್ಲದರಲ್ಲಿಯೂ ಭಗವಂತನಿದ್ದಾನೆ ಅಂದಮೇಲೆ ನಿನ್ನೊಳಗೂ ಭಗವಂತನಿದ್ದಾನೆ. ನಿನ್ನ ಒಳಗಿನ ದೈವತ್ವದ ಅಸ್ತಿತ್ವವನ್ನು ನೀನು ಯಾವಾಗ ಜಾಗೃತ ಮಾಡಿಕೊಳ್ಳುತ್ತೀಯೋ ನಿನಗನ್ನಿಸ್ಬೇಕು, ಪಕ್ಕ ಅನ್ನಿಸ್ಬೇಕು. ಮತ್ತು ಹೆಂಗ್ರಿ? ಬಿಡು ಬಾಯದೊಳು ಡಂಬವ, ಮಾನಸದೊಳು ಎಡ ಒಡೆದರು ಶಂಭುವ ಅಂತ ಒಂದು ಕಡೆಗೆ ಹೇಳ್ತಾರೆ. ನಾವು ನಾಟಕೀಯ ಸ್ವರೂಪದಲ್ಲಿ ಈ ದೇಹದೊಳಗೆ, ಈ ಮನಸ್ಸಿನೊಳಗೆ ಏನೇನು ಹಾಕಬಾರ್ದಾಗಿತ್ತೋ ಎಲ್ಲವನ್ನ ಹಾಕ್ಕೊಂತ ಬಂದುಬಿಟ್ಟಿದ್ದೇವೆ. ನಾವು ಚಿಕ್ಕವರಿದ್ದಾಗಿನಿಂದ ಹಿಡ್ಕೊಂಡು ತುಂಬ್ಕೊಂತ ಹಾಕ್ಕೊಂತ ಬಂದೇವೆ. ಯಾವಾಗ ಅರಿವಾಗುತ್ತದೋ ಆಧ್ಯಾತ್ಮಿಕಕ್ಕೆ ಬರ್ತೇವೋ ಒಂದೊಂದು ತಕ್ಕೊಂತ ಬರ್ತೇವೆ. ಮೊದಲು ಬಾಲ್ಯದಿಂದ ತುಂಬ್ಕೊಂತ ಬರೋದು, ತಿಳುವಳಿಕೆ ಬಂದ ಮೇಲೆ, ಧ್ಯಾನಕ್ಕೆ ಬಂದ ಮೇಲೆ ತೆಗಿತಾ ಬಂದಾಗ ನೇತಿ ಅಂತ ಹೇಳ್ಕೊಂಡು ಬರ್ತಾರೆ. ಆವಾಗ ಒಳಗಿನ ಆತ್ಮ ಪರಮಾತ್ಮನನ್ನು ಅರಿಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ಭಾವನೆಯನ್ನು ಕಬೀರದಾಸರು ಒಂದು ಕಡೆ ಚೆನ್ನಾಗಿ ಹೇಳ್ತಾರೆ. ಹಾಲಿನೊಳಗೆ ಇದೆ ಬೆಣ್ಣೆ, ಬೀಜದೊಳಗೆ ಇದೆ ಎಣ್ಣೆ. ಹಾಲಿನೊಳಗೆ ಇದೆ ಬೆಣ್ಣೆ,
ಬೀಜದೊಳಗೆ ಇದೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗಿಹನೈ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ. ಇವತ್ತು ಹಾಲು ಸತ್ಯನೋ ಏನೋ ತುಪ್ಪ ಸತ್ಯನೋ? ಯಾವುದು ಸತ್ಯ ರೀ? ನಾನು ನಿಮ್ಮನ್ನೇ ಕೇಳ್ತಾ ಇದ್ದೇನೆ, ಮಾತಾಡ್ರಿ. ಹಾಲು ಸತ್ಯನೋ ಏನು ತುಪ್ಪ ಸತ್ಯನೋ? ಇವತ್ತು ತುಪ್ಪ ಬರಬೇಕಾಗಿತ್ತು ಅಂತಂದ್ರೆ ಹಾಲಿನಿಂದಲೇ ಬರಬೇಕು. ಹಾಲು ಬಿಟ್ಟು ನಾವು ಸೃಷ್ಟಿ ಮಾಡ್ತೇವೆ ಅಂತಂದ್ರೆ ಆಗೋದಿಲ್ಲ. ಒಂದು ಹನಿ ರಕ್ತವನ್ನು ನಮಗೆ ಸೃಷ್ಟಿ ಮಾಡೋಕ್ಕಾಗಿಲ್ಲ, ಹೌದಲ್ಲ? ಇವತ್ತು ಹಾಲು ಸೃಷ್ಟಿ ಮಾಡಕತ್ತಾರ, ಅದು ಬೇರೆ. ಹೆಂಗೆ ಹೇಳ್ರಿ? ಕೆಮಿಕಲ್ ಹಾಕಿ, ಅದು ಹಾಲಲ್ಲ, ಅದು ಹಾಲಾಹಲ. ಯಾವುದು? ಇವತ್ತು ಹಾಲು ಅಂತ ತಿಳ್ಕೊಂಡು ನಾವೇನು ಕುಡಿತಾ ಇದ್ದೇವಲ್ಲ, ಅದು ಹಾಲಲ್ಲ, ಹಾಲಾಹಲ ವಿಷ. ಅದು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಲಿನಿಂದಲೇ ನಾವು ಏನು ಕಂಡ್ವಿ? ತುಪ್ಪವನ್ನು ಕಂಡ್ವಿ. ಇದೊಂದು ದೃಷ್ಟಾಂತ ಸಾಕು ನಮಗೆ. ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಮಹಾಮಾನವತೆವಾದಿಯಾಗಲಿಕ್ಕೆ ಕಾರಣ ಆಗಲಿಕ್ಕೆ ಇದೊಂದು ಸಾಕು ನಮಗೆ ದೃಷ್ಟಾಂತ. ಹಾಲನ್ನು ಹದವಾಗಿ ಏನು ಮಾಡಬೇಕು? ಬಿಸಿ ಮಾಡಬೇಕಲ್ಲ. ಹಾಲು ಹದವಾಗಿ ಬಿಸಿ ಮಾಡಿದಾಗ ಬಿಸಿ ಆದ ಹಾಲಿಗೆ ಒಂದಿಷ್ಟು ಹೆಪ್ಪಾಕ್ತಾರೋ ಏನು ಚೆರಿಗಂಟ್ಲೆ ಹೆಪ್ಪಾಕ್ತಾರೆ? ಇಷ್ಟು ಹೆಪ್ಪ ಹಾಕ್ತಾರೆ ಹಾಲಿಗೆ. ಇಷ್ಟೇ ಹಾಕಿದಾಗ ಸಾಯಂಕಾಲ ರಾತ್ರಿ ಹಾಕಿರ್ತಾರೆ, ಬೆಳಗಾಗುವುದರೊಳಗನೆ ಹಾಲು ಪರಿವರ್ತನೆಯಾಗಿ ಗಟ್ಟಿಗೊಂಡು ಏನಾಗುತ್ತೆ? ಕೆನೆ ಮೊಸರು ಆಗುತ್ತೆ. ಕೆನೆ ಮೊಸರು. ಅದೇ ಕೆನೆ ಮೊಸರನ್ನು ತೆಗೆದುಕೊಂಡು ನೀವು ಒಂದಿಷ್ಟು ಗಡಿಗೆಯೊಳಗೆ ಹಾಕಿ ಏನು ಮಾಡಿದ್ರೆ, ಕಡ್ಗೋಲು ತಗೊಂಡು ಕಡಿದ್ರೆ ಏನಾಗುತ್ತೆ? ಮಜ್ಜಿಗೆ ಆಗುತ್ತೆ. ಮಜ್ಜಿಗೆಯನ್ನು ಕಡಿದ್ರೆ ಅದರೊಳಗೆ ಬೆಣ್ಣೆ ಬರ್ತದೆ. ಆ ಬೆಣ್ಣೆಯನ್ನು ಕಾಸಿದಾಗ, ಹದವರಿತು ಕಾಸಿದಾಗ ಅದರೊಳಗೆ ಸುವಾಸನೆ, ತುಪ್ಪದ ಸುವಾಸನೆ ಬರ್ತದೆ, ಹೌದಲ್ರಿ? ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಒಬ್ಬ ವ್ಯಕ್ತಿ ದೇವತ್ವದ ಸ್ಥಿತಿಗೆ ನೀನೇ ದೇವರು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಏನು ಮಾಡಬೇಕು ಅಂದರೆ ಸಾಧನೆ ಮಾಡಬೇಕು. ನಾವೆಲ್ಲ ಎಂಥವ್ರಿದ್ದೇವಂತಂದ್ರೆ ಸಾಧನ ಮಾಡಲಾರ್ದೇ ನನಗೆ ಸುಖ ಸಿಗಲಿ ಅಂತ ಬಯಸುವಂಥವರು, ಆಲಸ್ಯಗಳು, ಸೋಮಾರಿಗಳು. ಸೋಮಾರಿಗೆ ಈ ಜಗತ್ತಿನಲ್ಲಿ ಯಾವುದೂ ಸಿಗೋದಿಲ್ಲ. ಆಲಸ್ಸಿಗೆ ಈ ಜಗತ್ತಿನಲ್ಲಿ ಏನೂ ಸಿಗೋದಿಲ್ಲ. ಇವತ್ತು ಈ ಜಗತ್ತಿಗೆ ಬಂದೇವಂದರೆ ನಾವು ಏನಾದರೂ ಒಂದು ಮಾಡಲೇಬೇಕು. ನೋಡಿಬೇಕಾದ್ರೆ ಕರ್ಮವನ್ನು ಮಾಡಲಾರದೆ ಸಾಧ್ಯವಿಲ್ಲ. ಏನನ್ನಾದರೂ ಮಾಡಬೇಕು ಅಂತಂದರೆ ಹುಟ್ಟಿ ಬಂದಿದ್ದೇವೆ. ಈಗ ನಾವು ಯಾವುದೋ ಒಂದು ಬಾಡಿಗೆ ಮನೆಯೊಳಗದೇವೆ, ಬಾಡಿಗೆ ಕಟ್ಟಲೇಬೇಕು. ಬಾಡಿಗೆ ಕಟ್ಟಿದ್ರನ ಆ ಬಾಡಿಗೆ ಮನೆಯೊಳಗೆ ಇಟ್ಕೋತಾರೆ. ಹಾಗೆ ಈ ಪ್ರಪಂಚ ಅನ್ನೋದೊಂದು ಬಾಡಿಗೆ ಮನೆ. ಇದು ದೇವನ ಮನೆ. ಇದು ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ. ಇಷ್ಟೇ ವರುಷ, ಇಷ್ಟೇ ದಿವಸ, ಇಷ್ಟೇ ನಿಮಿಷ ಇರಬೇಕೆನ್ನುವ ಕಟ್ಟುಕರಾರು. ನಮಗೆ ಗೊತ್ತಿಲ್ಲ. ನಮಗೆ ಓನ್ಲಿ ಬರ್ತ್ ಡೇಟ್ ಅಷ್ಟೇ ಗೊತ್ತದ. ಡೇಟ್ ಆಫ್ ಡೆತ್ ಗೊತ್ತಿಲ್ಲ ನಮಗೆ. ಗೊತ್ತಿದೆಯಾ? ಡೇಟ್ ಆಫ್ ಬರ್ತ್ ಗೊತ್ತಿದೆ ನಮಗೆ, ಡೇಟ್ ಆಫ್ ಡೆತ್ತು ಅದೇ ಸಸ್ಪೆನ್ಸು. ಮನುಷ್ಯ ಸಾಯುವುದು ದೇಹ, ಸಾಯುವುದು ದೇಹ, ಆತ್ಮವಲ್ಲ. ಆದರೆ ಮನುಷ್ಯನ ಭಾವನೆ ಏನದ? ಅಯ್ಯೋ ನಾನೇ ಸತ್ತು ಹೋಗ್ತೇನೆ ಅನ್ನೋ ಭಾವ ನಮ್ಮೊಳಗದ. ಶರಣರಿಗೆ ಮರಣವೇ ಮಹಾನವಮಿ. ಶರಣರಿಗೆ ಮರಣವೇ ಮಹಾನವಮಿಯಾಗಿರುವುದರಿಂದ ನಾವು ಅವರು ಒಳಗಿನ ದೈವತ್ವವನ್ನು ಸಾಕ್ಷಾತ್ಕರಿಸಿಕೊಂಡ್ರೆ ವಿನಃ ಮತ್ತೊಂದಲ್ಲ ಬಂಧುಗಳೇ. ಒಂದು ಬೀಜದೊಳಗೆ ಎಣ್ಣೆ ಇದೆ ಗೊತ್ತದ ನಮಗೆ, ಹಾಲಿನೊಳಗೆ ತುಪ್ಪ ಇದೆ ಅನ್ನೋದು ಗೊತ್ತದ. ಅಂದಮೇಲೆ ನಿನ್ನೊಳಗೆ ಒಬ್ಬರು ದೇವರಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ ನಮಗೆ. ಇದನ್ನು ತಿಳಿಸಿಕೊಟ್ಟವರೇ ಪತ್ರಿಜಿಯವರು. ನೀನು ಬರೀ ಮನುಷ್ಯನಲ್ಲೋ. ನಾವು ಅಂತೇವೆ, ಅಯ್ಯೋ ನಮ್ಮಿಂದ ಏನಾಗ್ತದ್ರಿ ಗುರುಗಳೇ, ನಮಗೆ ಆ ಕಷ್ಟದ, ನಮಗೆ ಈ ಕಷ್ಟದ, ಬರೀ ಕಷ್ಟಗಳನ್ನೇ ನಾವು ಹೇಳಕತ್ತಿದ್ದೇವೆ. ಒಂದು ಸಲ ಆದರೂ ನೆಮ್ಮದಿಯಾಗಿ ಸಂತೋಷವಾಗಿದ್ದೇನೆ ಗುರುಗಳಂತ ಹೇಳ್ತೇವೇನ್ರಿ ನಾವು? ಚೆನ್ನಾಗಿದ್ದೇವೆ ಅಂತ ಕೇಳಿದಾಗ ಮೊದಲು ಚೆನ್ನಾಗಿದ್ದೇವೆ ಅಂತ ಹೇಳ್ತಾರೆ, ಆಮೇಲೆ ಶುರುವಾಗತ್ತೆ ನೋಡ್ರಿ, ಇಲ್ಲ ಆ ಸಮಸ್ಯೆ ಈ ಸಮಸ್ಯೆ. ಸಮಸ್ಯೆಗಳು ಯಾವಾಗಲೂ ಯಾಕೆ ಬರ್ತವೆ? ಎಷ್ಟು ಜನರಿಗೆ ಗೊತ್ತದೆ? ನಮ್ಮ ಕರ್ಮಗಳನ್ನು ತೀರಿಸಲಿಕ್ಕೆ ಸಮಸ್ಯೆಗಳು ಬರ್ತವೆ. ಯೋಗಿಗಳಿಗೂ ಸಮಸ್ಯೆಗಳಿದ್ದಾವೆ, ಭೋಗಿಗಳಿಗೂ ಸಮಸ್ಯೆಗಳಿದ್ದಾವೆ. ಇಲ್ಲಿ ಈ ಭೂಮಿ ಮೇಲೆ ಬರೀ ಸುಖ ಬರೀ ದುಃಖ ಯಾರಿಗೂ ಇಲ್ಲ. ನೆನಪಿಟ್ಕೊಳ್ರಿ,
ಭಗವಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಈಗ ಸುಖವಾಗಿದ್ದೇವೆ ಅಂದರೆ ಮುಂದೆ ದುಃಖ ಬರ್ತದನ್ನು ನೆನಪಿರಬೇಕು. ಈಗ ನಮಗೆ ದುಃಖವಾಗಿದೆ ಅಂತಂದ್ರೆ ಮುಂದೆ ಸುಖ ಬರ್ತದಂತ ತಿಳ್ಕೋಬೇಕು. ಈ ಸಮಯ ಕಳೆಯುತ್ತಿದೆ, ಈ ಸಮಯ ಏನಾಗುತ್ತೆ, ಕಳೀತಾ ಹೋಗುತ್ತದೆ, ಎಲ್ಲವನ್ನು ಸ್ವೀಕರಿಸಬೇಕಾಗತ್ತೆ. ಇಂತಹ ಸಮಯದೊಳಗೆ ನಾವು ಬಂದಿರತಕ್ಕಂತಹ ದಾರಿಯನ್ನು, ನಾವು ಹೋಗುತ್ತಾ ಇರುವಂತಹ ಗುರಿಯನ್ನು ಯಾವತ್ತೂ ಕೂಡ ಮರಿಬಾರದು. ಯಾಕೆ ಗೊತ್ತಾ? ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮನುಜ ಕುಲ ಜನನದ ಲಾಭವಾಗುವುದು. ಮನುಷ್ಯ ಲಾಭದಲ್ಲಿ ಬಹಳ ಎತ್ತಿದ ಕೈ, ಇವನಿಗೆ ಯಾವಾಗಲೂ ಲಾಭನೇ ಆಗಬೇಕು. ನಷ್ಟ ಆಗ್ತಿತ್ತು ಅಂದರೆ ಅದನ್ನು ಯಾರೂ ಸಹಿಸ್ಕೊಳ್ಳೋದಿಲ್ಲ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಲಾಭ ಮಾಡ್ಕೊಳ್ಬೇಕಾದ್ರೆ ಏನು ಮಾಡ್ಕೋಬೇಕ್ರಿ? ಯಾರು ಹೇಳ್ತೀರಿ? ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಲಾಭ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಮನುಜ ಧ್ಯಾನ ಮಾಡಬೇಕು. ಒಬ್ಬರು ಹೇಳಿದರು. ಮತ್ತೆ ಜ್ಞಾನಾರ್ಜನೆ, ಧ್ಯಾನ ಜ್ಞಾನಾರ್ಜನೆ ಎರಡಾಯಿತು. ಮತ್ತೆ ಸೇವೆ. ಈಗ ನೀವು ಇಲ್ಲಿದ್ದಾಗ ಅಷ್ಟೇ ಹೇಳ್ತೀರಿ, ಅದು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಅಂತ ತಿಳ್ಕೊಂಡು ನಿಮ್ಮ ಬಾಯಾಗಿಂಥ ಮಾತು ಬರ್ತಾವೆ. ನನಗನ್ನಿಸ್ತದೆ ಪಿರಮಿಡ್ ಮಾಸ್ಟರ್ಸ್ ಇರಲಿಲ್ಲ ಅಂದರೆ ನೀವು ಬೇರೆದವ್ರನ್ನ ಹೋಗಿ ಕೇಳ್ರಿ, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನು ಮಾಡ್ಬೇಕಂತ ಮಾಡಿಪ್ಪ. ನೋಡ್ರಿ ಗುರುಗಳ ಸಾಲಿ ಕಲ್ತು ನೌಕರಿ ಮಾಡಿ ಚೆನ್ನಾಗಿ ಒಂದು ದೊಡ್ಡದೊಂದು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡಿ ಆಸ್ತಿ ಗಳಿಸಿ ಕೂಡಿಟ್ಟು ಮತ್ತು ಏನು ಮಾಡ್ಬೇಕಂತ ಮಾಡಿ ಮುಂದೆ ಇಷ್ಟಕ್ಕೆ ಮುಗಿತೇನು? ಮಾನವ ಜನ್ಮ ಇರೋದು ಇಷ್ಟಕ್ಕೆ ಸೀಮಿತನಾ? ಮತ್ತು ಇಷ್ಟೇ ಮಾಡೋದಾದ್ರೆ ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೆ ಏನು ವ್ಯತ್ಯಾಸ, ಏನು ಡಿಫ್ರೆನ್ಸ್ ಅದ ಹೇಳ್ರಿ? ಪ್ರಾಣಿಗಳು ಮಾಡೋದು ಅದನ್ನೇ. ಇನ್ನೂ ಚೆನ್ನಾಗಿ ತಿಳ್ಕೊಬೇಕು, ಪ್ರಾಣಿಗಳು ಮನುಷ್ಯನಿಗಿಂತಲೂ ಚೆನ್ನಾಗಿ ಬದುಕಲಿಕ್ಕತ್ತಿದ್ದಾವೆ. ಒಪ್ತೀರಿ? ಪ್ರಾಣಿಗಳು ಬಹಳ ಅದ್ಭುತವಾಗಿ, ಆ ಪ್ರಾಣಿಗಳು ಒಂದು ದಿನವೂ ಕಣ್ಣೀರು ಹಾಕಿಲ್ಲ, ಪ್ರಾಣಿಗಳು ಒಂದು ದಿನವೂ ಚಿಂತೆ ಮಾಡಿಲ್ಲ, ಪ್ರಾಣಿಗಳು ನಾಳೆ ಹೆಂಗೆ ನಾನು ಹೊಟ್ಟಿಗಂತ ಚಿಂತೆ ಮಾಡಿಲ್ಲ. ಅವು ಎಲ್ಲಿಯೂ FD ಇಟ್ಟಿಲ್ಲ, ಎಲ್ಲಿಯೂ ಚೀಲಗಂಟ್ಲೆ ದುಡ್ಡು ಏನೋ ದವಸ ಧಾನ್ಯಗಳನ್ನು ಇಟ್ಟಿಲ್ಲ. ಆ ಬಂಧುಗಳದಾರ, ಬಾಂಧವರದಾರ, ನನ್ನ ಫ್ರೆಂಡ್ಸ್ ಅದಾರ, ಯಾರನ್ನೂ ಅವು ನೆಚ್ಚಿಕೊಂಡಿಲ್ಲ. ತಮ್ಮ ಕಾಲ ಮೇಲಿನ ತಾವು ನಿಂತುಕೊಂಡು ಆನಂದವಾಗಿ ಜೀವನ ನಡೆಸ್ಲಿಕ್ಕತ್ತಿದವ್ರಿ. ಅವಕ್ಕೆ ಮಾತಾಡೋಕ್ಕೆ ಸಹಿತ ಬರೋದಿಲ್ಲ. ಪಾಪ ಒಳಗೆ ನೋವಾದ್ರೆ ಹೇಳ್ಕೊಳ್ಳೋಕೆ ಸಹಿತ ಸಾಧ್ಯ ಇಲ್ಲ. ಆದ್ರೆ ಅದಕ್ಕೊಂದೇ ಬೆಳಗಾಯಿತು, ಚಿಲಿಪಿಲಿ ಚಿಲಿಪಿಲಿ ಕಲರವನ ಸೂಸ್ತಾ ಹಾಡ್ತಾನೆ ಹೇಳ್ತವೆ, ಹಾಡ್ತಾನೆ ಹಾರಾಡ್ತವೆ, ಹಾಡ್ತಾನೆ ಊಟ ಉಪಚಾರಗಳನ್ನು ಮಾಡ್ತವೆ, ಹಾಡ್ತಾನೆ ತಮ್ಮ ಗೂಡಿಗೆ ಬಂದು ಕೂತ್ಕೊಂಡು ನಿದ್ದೆ ಮಾಡ್ತವೆ. ಮತ್ತೆ ಬೆಳಗಾದ್ರೆ ಹಾಡೋದೊಂದೇ. ಆದರೆ ಹಾಡುವುದ್ರ ಜೊತೆಗೆ ಅಳುವುದು ಮಾಡುವುದು ಯಾವುದಾದ್ರೂ ಒಂದು ಪ್ರಾಣಿ ಇತ್ತಂದ್ರೆ ಅದು ಮನುಷ್ಯ ಒಬ್ಬನೇ ನನಗನ್ನಿಸೋದ. ಮತ್ತು ಯಾಕೆ ಗೊತ್ತಾ? ಭಗವಂತ ನಮಗೆ ಏನೆಲ್ಲವನ್ನು ಕೊಟ್ಟಿದ್ದಾನ್ರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸುಂದರವಾದ ಶರೀರವನ್ನು ಕೊಟ್ಟಿದ್ದಾನೆ, ಆ ಶರೀರದಲ್ಲಿ ಸದೃಢವಾಗಿರತಕ್ಕಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆ ಸದೃಢವಾಗಿರತಕ್ಕಂಥ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ನೋಡಿ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಆ ಮನಸ್ಸಿನ ಭಾವನೆಗಳನ್ನು ನಾವು ಅಂತೇವೆ. ಮೆಮ್ರಿ ಪವರ್ ಎಷ್ಟು ದೊಡ್ಡದ್ರಿ ಮನುಷ್ಯಂದು. ನಮ್ಮ ಮೊಬೈಲ್ದೊಳಗೆ ಒಂದು ಮೆಮ್ರಿ ಪವರ್ ಏನು ಮೆಮ್ರಿ ಕಾರ್ಡ್ ಇತ್ತು ಅಂತಂದರೆ ಮೆಮ್ರಿ ಎಷ್ಟು ಇರ್ತದೆ? ಭಾಳ ಅಂದರೆ 256 ಇದ್ದಿತ್ತು, 512 ಇದ್ದಿತ್ತು, ಅಥವಾ 1 TB ಇದ್ದಿತ್ತು, ಹೌದಲ್ಲ? ಅಷ್ಟಾದಮೇಲೆ ಅದು ಕ್ಲೋಸ್ ತಾನೆ, ಮೆಮ್ರಿ ಫುಲ್ ಅಂತ ತೋರಿಸ್ತದೆ. ಮನುಷ್ಯ ಹುಟ್ಟಿದಾಗಿನಿಂದ ಹಿಡಿದು ಸಾಯು ಪರಂತರವಾಗಿ ಎಷ್ಟೋ ಚಿತ್ರಗಳನ್ನು, ದೃಶ್ಯಗಳನ್ನು, ವ್ಯಕ್ತಿಗಳನ್ನು, ಎಲ್ಲ ಸಮಯ ಸಂದರ್ಭಗಳನ್ನು ನೋಡ್ತಾನೆ. ಒಂದು ದಿನವೂ ಅವನಿಗೆ ಏನು ಇಲ್ಲಲ್ಲ, ಫುಲ್ ಮೆಮೊರಿ ಫುಲ್ ಅಂತ ಇಲ್ಲವೇ ಇಲ್ಲಲ್ಲ. ಕಣ್ಣುಗಳು ಎಷ್ಟು ಮೆಗಾಪಿಕ್ಸೆಲ್ ರೀ? ಎಷ್ಟು ಮೆಗಾಪಿಕ್ಸೆಲ್? ಇವೆಲ್ಲ ಈ ಕ್ಯಾಮ್ರಾ ಇದಾವಲ್ಲ, ಈಗ ಇಷ್ಟಿಷ್ಟೇ ಮೆಗಾಪಿಕ್ಸೆಲ್ ಅಂತೇಳಿ ಏನದಾವೋ ಅದಕ್ಕೆ ಕ್ವಾಲಿಟಿ ಅದ, ಅದಕ್ಕೆ ಅದರದೇ ಆದಂಥ ಏನು ರೇಟ್ ಅದ. ಒಂದೊಂದು ಕ್ಯಾಮ್ರಾಗೆ 5-5 ಲಕ್ಷ ರೂಪಾಯಿ, 10-10 ಲಕ್ಷ ರೂಪಾಯಿ ಇದಾವೆ. ಆದರೆ ಈ 2 ಕಣ್ಣುಗಳಿದಾವಲ್ಲ, ಇದಕ್ಕೆ ಎಷ್ಟು ಲಕ್ಷ ಕೊಡ್ತೇವೆ? ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ನಾವು ಇದನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ ಅಷ್ಟೇ. ಬಳಸಿಕೊಳ್ಳುತ್ತಿಲ್ಲ, ಇದನ್ನು ಉಳಿಸಿಕೊಳ್ಳುತ್ತಿಲ್ಲ. ರೋಗದ ತವರು ಮನೆ ಮಾಡೇವು ನಾವೀಗ ದೇಹವನ್ನು. ಎಷ್ಟು ಜನ ಆರೋಗ್ಯವಾಗಿದ್ದೇವೆ?
ಎಷ್ಟು ಜನ ನಾವು ಆರೋಗ್ಯವಾಗಿದ್ದೇವೆ ಅಂತ ನಮಗೆ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲಿ ತರ್ತೀರಿ ಗುರುಗಳೇ? ದೇಹ ಒಂದು ಡ್ಯಾಮೇಜ್ ಆದರೆ ಮತ್ತೊಂದು ಪಾರ್ಟ್ ಡ್ಯಾಮೇಜು, ಮತ್ತೊಂದು ರೋಗ ರುಜಿನಗಳು. ಅದಕ್ಕೆ ಪತ್ರಿಜಿ ಕಂಡಂತಹ ಕನಸು, ನೀವು ಎಲ್ಲ ರೋಗಗಳಿಂದ ಮುಕ್ತರಾಗಿರಬೇಕು. ಇವತ್ತು ರೋಗ ಬಂದಿರತಕ್ಕಂತಹ ರೋಗಗಳನ್ನು ಯಾವುದೇ ಔಷಧೋಪಚಾರವಿರಲಾರ್ದೇ ಗುಣಪಡಿಸುವಂತಹ ಶಕ್ತಿ ಇರೋದು ಕೇವಲ ಧ್ಯಾನಕ್ಕೆ ಮಾತ್ರ ಅನ್ನತಕ್ಕಂಥದ್ದನ್ನು ತಿಳಿಸಿಕೊಟ್ಟಂಥವರು ಪತ್ರಿಜಿಯವರು. ಆದರೆ ನಮಗೆ ಇವತ್ತು ಹೆಂಗಾಗೈತೆ ಗೊತ್ತಾ? ಧ್ಯಾನದ ಮೇಲೆ ವಿಶ್ವಾಸ ಇಲ್ಲ, ಡಾಕ್ಟ್ರ್ ಹತ್ರ ಬಹಳ ವಿಶ್ವಾಸ ಅದ. ಯಾಕೆ ಗೊತ್ತಾ? ಅವರು ಹೋದ ತಕ್ಷಣ 5 ಲಕ್ಷ ರೂಪಾಯಿ ಫೀಸ್ ಕಟ್ಟು, ಆಮೇಲೆ ಹಾರ್ಟ್ ಪೇಷಂಟ್ ಏನೋ ಆಪ್ರೇಷನ್ ಮಾಡ್ತೇನಂತಾರೆ. ದುಡ್ಡು ಕೇಳ್ತಾರಲ್ಲ ಅವರು. ದುಡ್ಡು ಕೊಟ್ಟು ನಾವು ಆಪ್ರೇಷನ್ ಮಾಡಲಿಕ್ಕೆ ಹೋಗ್ತೇವೆ, ಮೊದಲ ಸಹಿ ಮಾಡಿಸ್ಕೊಂಡಿರ್ತಾರೆ. ಏನು ಸಕ್ಸಸ್ ಆರ್ ಫೇಲ್, ಸಕ್ಸಸ್ಸು ಆಗ್ಬೋದು, ಫೇಲು ಆಗ್ಬೋದು, ಅದಕ್ಕೆ ನಮಗೆ ಗ್ಯಾರಂಟಿ ಇಲ್ಲ. ಅಂದರೆ ದುಡ್ಡು ಕೊಟ್ಟು ನಮ್ಮ ಪ್ರಾಣವನ್ನು ಮತ್ತೊಬ್ಬರ ಕೈಯೊಳಗೆ ಒತ್ತೆ ಇಡುವುದ್ರ ಬದಲಿ ಏನ್ರಿ, ನಮ್ಮ ದೇಹ, ಮನಸ್ಸು, ಭಾವ, ಬುದ್ಧಿ ಇವೆಲ್ಲವನ್ನು ಸರ್ವತೋಮುಖವಾಗಿ ಆರೋಗ್ಯವಾಗಿ ಸದೃಢವಾಗಿ ಆನಂದವಾಗಿ ಇರಲಿಕ್ಕೆ ಇರುವಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಸಾಧನ. ಅದಕ್ಕೆ ಯಾವುದೇ ವಿಧಿವಿಧಾನಗಳಿಲ್ಲ, ಯಾವುದೇ ಕ್ರಮಗಳು ಇಲ್ಲ, ಯಾವುದೇ ಸಮಯದ ಬಂಧನಗಳಿಲ್ಲ. ಎಲ್ಲ ಸಮಯಗಳಲ್ಲೂ ಕೂಡ ನೀವು ದಿನದ 24 ಗಂಟೆನೂ ಕೂಡ ಧ್ಯಾನವನ್ನು ಮಾಡಿದರೆ ಒಬ್ಬ ಮಹಾಯೋಗಿಯಾಗಿ ರೂಪಾಂತರಗೊಳ್ತೀರಿ. ನೀವು ಸರ್ವೇ ಸಾಮಾನ್ಯ ಬರೀ ಮನುಷ್ಯ, ನಾನೊಂದು ವ್ಯಕ್ತಿ, ನಾನು ಯಾವುದೋ ಒಂದು ಹೆಸರಿಟ್ಟುಕೊಂಡು ಅದೇ ನಾನು ಅಂತ ತಿಳ್ಕೊಂಡಿದ್ದೇವಲ್ಲ, ಅದನ್ನು ಬಿಟ್ಟು ಬಿಡಿ. ಇವತ್ತಿನಿಂದ ನಿಮಗೆ ಆರೋಗ್ಯ ಬೇಕಾಗಿದೆಯಾ? ನಿಮಗೆ ಆನಂದ ಬೇಕಾಗಿದೆಯಾ? ಅಥವಾ ನಿಮ್ಮ ಜೀವನದೊಳಗೆ ಏನೋ ಒಂದನ್ನು ಸಾಧಿಸಬೇಕು ಅನ್ನುವಂಥ ಕನಸೇನಾದರೂ ನೀವು ಕಟ್ಟಿಕೊಂಡಿದ್ದರೆ ಬನ್ನಿ ಇವತ್ತೇ ಧ್ಯಾನಕ್ಕೆ ಶರಣಾಗಿ. ಅಲ್ಲೇ ಇಲ್ಲೇ ಹೋಗಿ ಏನೇನೋ ಮಾಡ್ಕೊತ ಟೈಮ್ ಪಾಸ್ ಮಾಡ್ತಾ ನಿಮ್ಮ ಇಡೀ ಜೀವನದ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಜೀವನದ ಶಿಲ್ಪಿಗಳು ನೀವೇ ಆಗಬೇಕು. ಆದರೆ ನಾವೇನು ಮಾಡ್ತಾಯಿದ್ದು ಗುರುಗಳೇ, ನಮಗೆ ಆಗೋದಿಲ್ಲ, ನೀವೇ ನಮ್ಮ ಜೀವನ ರೂಪಿಸ್ರಿ. ಯಾರ ಜೀವನ ಯಾರೂ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನೊಳಗೆ. ಅರ್ಥ ಮಾಡಿಕೊಳ್ಳ್ರಿ. ಅವರವರ ಚಿಂತೆ ಅವರಿಗೆ, ಅವರ ಚಿಂತೆ ಅವರಿಗೆ ಇಹುದು, ನಿನ್ನ ಚಿಂತೆ ಯಾರಿಗೆ ಮುದ್ದು. ಪಾರು ಮಾಡೋ ದೇವಾ ಈ ಜಗವ ನಂಬಿ ಸುಖವೇ ಇಲ್ಲ. ಪಾರು ಮಾಡೋ ದೇವಾ ಈ ಜಗವ ನಂಬಿ ಸುಖವೇ ಇಲ್ಲ. ಮನುಜ ತನ್ನ ಮಿತಿಯನು ಅರಿಯ, ಕಟ್ಟುತಿಹನು ಗಗನದಿ ಮನೆಯ. ಬಹಳ ಚೆನ್ನಾಗಿ ಸ್ವಾಮೀಜಿಯವರು ಹಾಡಿದ್ದಾರೆ, ಪುರುಷೋತ್ತಮಾನಂದಜಿಯವರು. ಮನುಜ ತನ್ನ ಮಿತಿಯನು ಅರಿಯ, ಕಟ್ಟುತಿಯನು ಗಗನದಿ ಮನೆಯ. ಎಂದು ಹೋಗ್ತಾನೋ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಬಂಧುಗಳೇ, ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ. ಇವತ್ತು ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿ ಎಂತಹ ದೊಡ್ಡ ಕೆಲಸ ಮಾಡ್ತಾ ಇದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಮನಮೆಚ್ಚಿಕೊಳ್ಬೇಕು. ಅಲ್ಲಿ ಹೋಗಬೇಕು, ಆ ತತ್ವಗಳನ್ನು ಮತ್ತು ಆ ಸಾಧನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿಗೆ ಹೋಗಬೇಕಾದ್ರೆ ಮುಕ್ತವಾಗಿ ಹೋಗ್ರಿ. ಯಾವುದೇ ಸಾಧನಾ ಕೇಂದ್ರಕ್ಕೆ ಹೋದಾಗ ನಾನು ಅಂಥವನು, ನಾನು ಇಂಥವನು ಅನ್ನೋ ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಹೋಗೋದು ಬೇಡ. ಸಾಧನೆಗೆ ಕೂತ್ಕೊಂಡಾಗ ನೋಡಿಬೇಕಾದ್ರೆ ನೀವು ಸಾಧನೆ ಸಿದ್ಧಿ ಬೇಡ, ನಮಗೆ ನೀವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಬೇಡ. ಒಂದೇ ಒಂದು ಉದಾಹರಣೆ, ನೀವು ಮಲ್ಕೋಬೇಕಾಗ್ಯದ, ಟಯರ್ಡ್ ಆಗ್ಯದ, ಭಾಳ ಸುಸ್ತಾಗ್ಯದ, ಬೆಳಗಿನಿಂದ ಏನೋ ಭಾಳ ದುಡ್ದಿದ್ದೀರಿ, ದಣಿವಾಗ್ಯದ. ಹೋಗಿ ಕೂತ್ಕೊಂಡ ಮಲ್ಕೋಬೇಕಂತ ವಿಚಾರ ಮಾಡಿದ, ಮಲ್ಕೊಂಡ. ತಲೆಯೊಳಗೆ ಸುತ್ತಾಕತ್ತು, ಅಲ್ಲಿಗೆ ಹೋಗಿದ್ದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಇಷ್ಟು ಸಂಪತ್ತದ, ಇಷ್ಟು ದೊಡ್ಡ ಅಧಿಕಾರ ಸಿಕ್ತು, ಇನ್ನೇನು ನಾನಾ ರಾಜ, ನಾನೇ ಮಹಾರಾಜ, ಇಷ್ಟೆಲ್ಲವನ್ನು ಹೇಳ್ಕೊತ ಕೂತ್ಕೊಂಡ್ರೆ, ಹಿಡ್ಕೊಂಡು ಕೂತ ಅಂದರೆ ನಿದ್ದೆ ಹತ್ತತ್ತೇನ್ರಿ? ನಿದ್ದೆ ಹತ್ತತ್ತೇನೋ? ತಲೆಯೊಳಗೆ ನಾನು ದೊಡ್ಡವ, ನಾನು ಅಂಥವನು ಇಂಥವನಂದ್ರೆ ನಿದ್ದೆ ಹತ್ತತ್ತೇನೋ? ಎಲ್ಲವನ್ನ ಮರಿಬೇಕು. ಎಲ್ಲವನ್ನ ಯಾವಾಗ ನೀವು ಮರಿತೀರೋ, ನಾನು ರಾಜ ಅನ್ನೋದು ಮರಿಬೇಕು, ನಾ ಯಜಮಾನ ಅನ್ನೋದು ಮರಿಬೇಕು, ನಾನು ಪತಿ ಸತಿ ಮಗ ಎಲ್ಲವನ್ನ ಮರೆತು ಸುಮ್ಮನೆ ನಿಶ್ಚಿಂತಾಗಿ ಶ್ವಾಸದ ಕಡೆ ಗಮನ ಕೊಡಿ. ಅಲ್ಲೇ ಬ್ರಹ್ಮಜ್ಞಾನ ನಿಮಗೆ, ಅಲ್ಲೇ ಆತ್ಮ ಸಾಕ್ಷಾತ್ಕಾರ ನಿಮಗೆ, ತೃಪ್ತ ಭಾವ ಸಿಗ್ತದೆ. ಹೌದಲ್ಲೋ? ನಿದ್ದೆ ಹತ್ತಬೇಕಾದ್ರೇ ಎಲ್ಲ ಬಿಡಬೇಕು.
ಇನ್ನು ಆತ್ಮ ಸಾಕ್ಷಾತ್ಕಾರವಾಗಬೇಕು ಅಂತಂದ್ರೆ ಒಳಗಿನಿಂದ ಬಿಡಬೇಕೇ ವಿನಃ ಹೊರಗಿನಿಂದ ಅಲ್ಲ. ಅದಕ್ಕೆ ಇವತ್ತು ಪತ್ರಿಜಿಯವರು ಧ್ಯಾನ ಮಾರ್ಗವನ್ನು ತಿಳಿಸಿದ್ದಾರೆ. ಅಲ್ಲಿಗೆ ಹೋಗಬೇಕಾದ್ರೆ ನಾವೆಲ್ಲರೂ ಸಾಧನೆ ಮಾಡಬೇಕು. ಇನ್ನೊಂದು ವಿಚಾರ ನಾವು ತಿಳ್ಕೋಬೇಕು, ಇಂತಹ ಕಾರ್ಯಕ್ರಮಗಳನ್ನು ನಾವು ಕಾಣ್ತೇವೆ. ಭಾಳ ಅಂದ್ರೆ 3 ದಿನದ ಕಾರ್ಯಕ್ರಮ ಇದು. ಎಲ್ಲರೂ ಎಷ್ಟೆಷ್ಟು ಜನ ಭಾಗವಹಿಸ್ತೇವೆ, ಇಲ್ಲಿ ಪ್ರೆಸೆಂಟ್ ಬಂದು ಇಲ್ಲಿರುವಂತಹ ಆಫ್ಲೈನ್ ಇಲ್ಲಿ ಬಂದು ಕೂತ್ಕೊಂಡು ಕೇಳ್ತೇವೆ, ಮಾಡ್ತೇವೆ, ಸಾಧನೆ ಮಾಡ್ತೇವೆ, ತಿಳ್ಕೊಳ್ತೇವೆ, ಆ ದಾರಿಯಲ್ಲಿ ನಾವು ನಡಿತೇವೆ. ಆದರೆ ಇನ್ನು ಎಷ್ಟೋ ಜನರಿಗೆ ಬರಲಿಕ್ಕೆ ಆಗೋದಿಲ್ಲ, ಅನಿವಾರ್ಯ ಕಾರಣದಿಂದ, ಅನಾನುಕೂಲತೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಆದರೆ ಪತ್ರಿಜಿಯವರು ಏನು ಮಾಡಿದರು ಅಂದರೆ, ಇವತ್ತು ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಂಡು ಬಂದವರಿಗೂ ಬರಲಾರದವರಿಗೂ ಓದಿದವರಿಗೂ ಓದಲಾರದವರಿಗೂ ನೌಕರಿ ಮಾಡುವವರಿಗೂ ನೌಕರಿ ಮಾಡಲಾರದವರಿಗೂ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ತಿಳ್ಕೊಂಡು PMC ಚಾನಲ್ಗಳನ್ನು ಮಾಡಿದರು. PMC ಕನ್ನಡ ಚಾನಲ್ ಮೊದಲು ಮಾಡಿಕೊಂಡು ಎಲ್ಲ ಚಾನಲ್ಗಳನ್ನು ಮಾಡಿದರು. ಇವತ್ತು ಎಷ್ಟೋ ಜನ ನನಗೆ ಅನಿಸ್ತದೆ, ಇಲ್ಲಿ ಬರಲಿಕ್ಕಾಗಲಿಲ್ಲ ಅಂದರೂ ಅಲ್ಲೇ ಕೂತ್ಕೊಂಡು ಎಲ್ಲವನ್ನು ನೋಡಿ ಆನಂದ ಪಡ್ತಾರೆ, ಖುಷಿ ಪಡ್ತಾರೆ. ಇವತ್ತು ಬರಲಿಕ್ಕಾಗಲಿಲ್ಲ ಅಂದರೆ ಇದನ್ನು ನೋಡಿ ನಾಳೆ ಆದರೂ ಕೂಡ ಓಡಿ ಬರಬೇಕಪ್ಪ ಅಂತ ಅವರ ಹೃದಯದೊಳಗೆ ಅವರ ಮನಸ್ಸಿನೊಳಗೆ ಆಸಕ್ತಿ ಮೂಡುತ್ತದೆ. ಅದಕ್ಕಾಗಿ PMC ಕನ್ನಡ ಚಾನೆಲಿನ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಬಹಳಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ನಿಜವಾಗಲೂ ಪತ್ರಿಜಿಯವರು ಮಾಡಿದ್ದು ಬರೀ ಮನುಷ್ಯರಿಗಾಗಿ ಅಷ್ಟೇ ಅಲ್ಲ, ಪ್ರಾಣಿಗಳಿಗಾಗಿ ಬಹಳ ದೊಡ್ಡ ಸಾಧನೆ ಮಾಡಿದರು. ಪ್ರಾಣಿಗಳನ್ನು ಯಾವತ್ತೂ ಕೂಡ ಕೊಲ್ಲಬೇಡ್ರಿ, ಏನು ಪ್ರಾಣಿಗಳನ್ನು ಯಾವತ್ತೂ ಕೂಡ ಕೊಲ್ಲಕ್ಕೆ ಹೋಗಬೇಡ್ರಿ ಅಂತ ಹೇಳ್ಕೊಂಡು ಬಂದರು. ಯಾಕೆ ಹೇಳಿದರು? ಪ್ರಾಣಿಗಳನ್ನು ಹುಟ್ಟಿಸುವಂಥ ಹಕ್ಕು ನಮಗಿಲ್ಲ ಅಂದಮೇಲೆ ಪ್ರಾಣಿಗಳನ್ನು ಯಾಕೆ ನಾವು ಕೊಲ್ಲಬೇಕ್ರಿ? ಎಷ್ಟು ಜನರು ಪ್ರಾಣಿಗಳ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಇವತ್ತು? ನೋಡಿದೆವಲ್ಲ, ಎಲ್ಲಿ ನೋಡ್ರಿ ಎಲ್ಲ ಕಡೆಗೂ ಬೋರ್ಡ್ ಹಾಕಿ ಇಟ್ಟಿರ್ತಾರೆ. ಅದನ್ನು ನೋಡಿದಾಗ ಒಮ್ಮೆಯೂ ಕೂಡ ಮನಸ್ಸು ಕರಗೋದಿಲ್ಲಲ್ಲ ನಮ್ಮದು. ಹಂಗೆ ಜೋತಾಡ್ತಿರ್ತಾವಲ್ಲ, ನಮ್ಮ ಮಕ್ಕಳು ನಮ್ಮ ಮಕ್ಕಳು ಹಂಗೆ ಜೋತಾಡ್ತಾ ಇದ್ವು ಅಂದ್ರೆ ಪರಿಸ್ಥಿತಿ ಹೆಂಗಿರ್ತಿತ್ತು? ಆದಿಮಾನವ ಅಂತ ಇದ್ದಲ್ಲ ಅವತ್ತು, ಅವರೆಲ್ಲ ಪ್ರಾಣಿಗಳನ್ನೇ ಉಪಯೋಗ ಮಾಡ್ಕೋತಾ ಇದ್ರು ಅಂತ ಹೇಳ್ತಾರೆ. ಇವತ್ತು ಅದೇ ಮಾನವ, ನೀನು ಆದಿಮಾನವ ಅಲ್ಲ, ಇವತ್ತು ನವಯುಗದ ಸ್ಥಿತಿ, ಆರಂಭದ ಸ್ಥಿತಿಯಲ್ಲಿ ಇವತ್ತು ಸುಧಾರಿಸಿದಂತಹ ಒಬ್ಬ ಮನುಷ್ಯನಾಗಿದ್ದುಕೊಂಡು ಭಗವಂತ ನಮ್ಮ ಹೊಟ್ಟೆಗೆ ಉಪಚಾರಕ್ಕೆ ಏನು ಬೇಕೋ ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ನಾವು ಯಾರೂ ಕೂಡ ಅದನ್ನು ಅಳವಡಿಸಿಕೊಳ್ತಾ ಇಲ್ವಲ್ಲ. ದಯವಿಟ್ಟು ಆತ್ಮೀಯ ಬಂಧುಗಳೇ, ಬಸವಣ್ಣವರ ಮಾತನ್ನು ಈ ಸಮಯದಲ್ಲಿ ನಾನು ಹೇಳ್ತೇನೆ. ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿಚ್ಛೆಗೆ. ಬಸವಣ್ಣವರು ಹೇಳಿದ ಮಾತಿದು. ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ. ಬಾಯದ ರುಚಿಗೆ ಪ್ರಾಣಿಗಳನ್ನು ನಾನು ಕೊಲ್ಲಲಾರೆ. ಒಲ್ಲೆನಯ್ಯ ಪರಸತಿಯರ ಸಂಗವ ಬಲ್ಲೆನಯ್ಯ ಮುಂದೆ ತೊಡಕುಂಟೆಂಬುದ. ಬಲ್ಲೆನಯ್ಯ ಮುಂದೆ ತೊಡಕುಂಟೆಂಬುದ. ಬಳ್ಳದ ಬಾಯಂತೆ ಒಂದೇ ಮನ ಮಾಡಿ ನಿಲ್ಲೆಂದು ನಿಲ್ಲಿಸಯ್ಯ ಕೂಡಲ ಸಂಗಮ ದೇವ. ಒಂದೇ ಮನ ಮಾಡಿ ನಿಲ್ಲೆಂದು, ಒಂದು ಕಡೆಗೆ ನಿಲ್ಲಿಸು, ನನ್ನನ್ನು ಮನಸ್ಸನ್ನು ನಿಲ್ಲಿಸು ಅಂತ ತಿಳ್ಕೊಂಡು ಬಸವಣ್ಣವರು ಬೇಡಿದರು. ಪ್ರಾಣಿಗಳನ್ನು ಕೊಲ್ಲುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಹಾಗಾಗಿ ದಯವಿಟ್ಟು ಪತ್ರಿಜಿಯವರ ಕನಸು ಅಹಿಂಸಾ ಪರಮೋ ಧರ್ಮ ಅಂದರೆ ಸಸ್ಯಾಹಾರ ಶಾಕಾಹಾರ ಏನು ಮಾಡಬೇಕು, ನಾವು ಪ್ರಚಾರವನ್ನು ಮಾಡಬೇಕು, ಅದನ್ನೇ ಸ್ವೀಕಾರ ಮಾಡಬೇಕು. ಮಾಂಸಾಹಾರ ಅದು ಪಾಪದ ಆಹಾರ. ನಮ್ಮ ಹೊಟ್ಟೆ ಸ್ಮಶಾನವಲ್ಲ, ನಮ್ಮ ಹೊಟ್ಟೆ ಅದು ಏನು ಪಾಪ. ಅದನ್ನು ನೀವು ಒಳಗೆ ಹಾಕಿದ್ರಿ ಅಂತಂದ್ರೆ ಪಾಪ. ಹಾಗಾಗಿ ಅಂಥದ್ದನ್ನು ಬಿಟ್ಟು ಬಿಡಬೇಕು ಅಂತ ಒತ್ತಿ ಒತ್ತಿ ಹೇಳಿದರು. ನಿಜವಾಗಲೂ ಪತ್ರಿಜಿಯವರು ಒಂದೊಂದು ವಿಚಾರಗಳನ್ನು ನಾವು ನೆನಪು ಮಾಡ್ತಾ ಮೆಲುಕು ಹಾಕ್ತಾ ಹೊರಟ್ರೆ ಏನು ರೀ, ಇವತ್ತು 3 ದಿನ ಅದೇ ಇವತ್ತು. ಇಲ್ಲಿ ಒಂದು ಮಾತು ತಿಳ್ಕೊಳ್ರಿ, ಇಲ್ಲಿ ಬಂದು ಅಭಿನವ್ ಬ್ರಹ್ಮಾನಂದ ಗುರುಜಿಯವರು ಸ್ವಾಮೀಜಿಯವರು ಮಾತಾಡ್ತಾರೆ, ಗಿರ್ವಾನಂದ ಸ್ವಾಮೀಜಿಯವರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ. ಅವರ ರೂಪ ಅಷ್ಟೇ, ಆದರೆ ಮಾತಾಡೋದು ಮಾತ್ರ ಪತ್ರಿಜಿನೇ ಮಾತಾಡ್ತಾರೆ. ಇದನ್ನು ತಿಳ್ಕೊಳ್ರಿ. ನಮಗೆ ಯಾವ್ಯಾವ ಮ್ಯಾಸೇಜನ್ನು ಪತ್ರಿಜಿಯವರು ಮುಟ್ಟಿಸಬೇಕೋ ಒಬ್ಬ ವ್ಯಕ್ತಿಯ ರೂಪದಲ್ಲಿ, ಒಂದು ಶಕ್ತಿಯ ರೂಪದಲ್ಲಿ, ಒಂದು ಪ್ರಾಣಿಯ ರೂಪದಲ್ಲಿ ಆದರೂ ಕೂಡ ಬಂದು ಅವರು ನಮಗೆ ಮೆಸೇಜ್ ಕೊಡ್ತಾ ಇರ್ತಾರೆ. ಬಿ ಅಲರ್ಟ್, ಬಿ ಅವೇರ್ನೆಸ್, ಎಚ್ಚರೆ, ಜಾಗ್ರತೆ. ಬಹಳ
ಏನು ಜಾಗೃತೆಯಿಂದ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾಗತ್ತೆ. ಆತ್ಮೀಯರೇ, ಪತ್ರಿಜಿಯವರು ಬಹುಶಃ ನನಗೆ ಬಹಳ ಅತೀ ಆತ್ಮೀಯ. ಅವರ ಪರಿಚಯ ಸಾಮೀಪ್ಯ ಬಂದಾಗಿನಿಂದ ಹಿಡಿದು ಅವರ ಜೊತೆಗಿನ ಒಡನಾಟ ನನಗೆ ಆನಂದವನ್ನು ಕೊಟ್ಟಿದೆ, ಹರ್ಷವನ್ನುಂಟು ಮಾಡಿದೆ. ನನಗೊಂದು ಹೊಸ ಶಕ್ತಿಯನ್ನು ಅದು ಯಾವುದು ಪತ್ರಿಜಿಯವರ ಸಾಮೀಪ್ಯ ನನಗೆ ಕೊಟ್ಟಿದೆ. ಹಾಗಂತ ತಿಳ್ಕೊಂಡೇ ನಾನಿಲ್ಲಿ ಓಡೋಡಿ ಬಂದಿರೋದು. ಯಾಕೆ ಗೊತ್ತಾ, ಇವತ್ತು ನಾವೆಲ್ಲ ರೀತಿಯಿಂದ ಗೊಂದಲಗಳಲ್ಲಿ ಸಿಲುಕಿಕೊಂಡಿದ್ದೇವೆ. ಎಲ್ಲರೂ ನಾವು ಒಂದು ಗೊಂದಲದಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಯಾವ ಮಾರ್ಗ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಏನೂ ಮಾಡೋದು ಬೇಡ ಸ್ವಾಮಿ. ನೀವು ಮಾಡಬೇಕಾದದ್ದು ಒಂದೇ, ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ ಸಾಕು. ಮತ್ತೇನು ನಾವು ದೊಡ್ಡ ಸಾಧನೆ ಏನೂ ಮಾಡೋದು ಬೇಡ. ಒಂದು ಧ್ಯಾನ ಆತ್ಮ ಕಲ್ಯಾಣಕ್ಕಾಗಿ, ಧ್ಯಾನ ಪ್ರಚಾರ ವಿಶ್ವ ಕಲ್ಯಾಣಕ್ಕಾಗಿ. ಇವೆರಡು ತತ್ವಗಳನ್ನು ನಾವು ಹಿಡ್ಕೊಂಡು ಹೋದದ್ದೇ ಆದರೆ ನಮ್ಮ ಜೀವನ ಖಂಡಿತವಾಗಿಯೂ ನಾವು ಗುರಿಯನ್ನು ಮುಟ್ತೇವೆ. ಇದು 2025ರಲ್ಲಿ 25 ಒಳಗನೆ ಅಥವಾ 26, 27 ಇಡೀ ಕರ್ನಾಟಕ ಅದು ಧ್ಯಾನ ಸುವರ್ಣ ಕರ್ನಾಟಕ ಆಗಬೇಕು ಅಂತ ಆವಾಗಲೇ ಹೇಳಿದ್ದಾರೆ ಪತ್ರಿಜಿಯವರು. ಧ್ಯಾನ ಸುವರ್ಣ ಕರ್ನಾಟಕ ಆಗಬೇಕು ಅಂತ ಹೇಳಿದ್ದಾರೆ. ಅವರು ಹೇಳಿದರೆ ಖಂಡಿತ ಆಗತ್ತೆ. ಆದರೆ ಅದಕ್ಕೆ ನಮ್ಮೆಲ್ಲರ ಹಸ್ತಗಳು ಕೈಗಳು ಜೋಡಣೆಯಾಗಬೇಕು. ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ಅಂದರೆ ನಾವೆಲ್ಲರೂ ಒಂದಾಗಬೇಕು, ಒಗ್ಗೂಡಬೇಕು. ನಮ್ಮ ಮನಸ್ಸಿನೊಳಗೆ ಅಥವಾ ನಮ್ಮೊಳಗಿರತಕ್ಕಂಥ ಸಣ್ಣ ಪುಟ್ಟ ಭೇದ ಭಾವನೆಗಳನ್ನು ತೊಡೆದು ಹಾಕಬೇಕು. ಭಿನ್ನತೆಯನ್ನು ನಾವು ತೆಗೆದು ಹಾಕಬೇಕು. ಇವರು ಬೇರೆ ಅವರು ಬೇರೆ ಅನ್ನೋದನ್ನು ಬಿಡಬೇಕಾಗ್ಯದ. ಯಾಕೆ ಗೊತ್ತಾ, ಎಲ್ಲರೂ ಎರಡೂ ಕೈ ಸೇರಿದ್ರೇ ಚಪ್ಪಾಳೆ ಹೆಂಗೆ ಆಗುತ್ತದೋ ಹಾಗೆ ಈ ಸಮಾಜದೊಳಗೆ ಯಾವ ವ್ಯಕ್ತಿಯೂ ಕೂಡ ನಿರುಪಯುಕ್ತ ಅಲ್ಲ, ಯಾವ ವ್ಯಕ್ತಿಯೂ ಕೂಡ ನಿರುಪಯೋಗಿ ಅಲ್ಲ. ಎಲ್ಲರಿಂದಲೂ ಒಂದೊಂದು ಕಾರ್ಯ, ವಿಶ್ವಕ್ಕಾಗಿ ಎಲ್ಲರ ಜನನ. ಬರೀ ನಮ್ಮ ಕುಟುಂಬಕ್ಕಾಗಿ ನಮ್ಮ ಜನನ ಅಲ್ಲ, ಇಡೀ ವಿಶ್ವಕ್ಕಾಗಿ ನಮ್ಮ ಜನನ ಆಗಿದೆ. ಹಾಗಾಗಿ ವಿಶ್ವತೋಮುಖೋ ವಿಶ್ವತೋ ಬಾವುಹು, ಒಂದು ಕಡೆಗೆ ಬಸವಣ್ಣವರು ಹೇಳ್ಕೊಂಡು ಬರ್ತಾರಲ್ಲ, ಹಾಗೆ ಬಸವಣ್ಣನವರ ಈ ಪುಣ್ಯಕ್ಷೇತ್ರದೊಳಗೆ ಇವತ್ತು ವಚನ ಧ್ಯಾನ ಸಂಗಮ ಅನ್ನುವಂತಹ ಕಾರ್ಯಕ್ರಮ ಯಶಸ್ವಿಯಾಗುತ್ತಾ ಇದೆ. ಬಸವಣ್ಣನವರು ಸಾಧಿಸಿದ್ದು ಇದನ್ನೇ, ಐಕ್ಯತೆ, ಏಕತ್ವ. ಬಸವಣ್ಣನವರನ್ನು ನೋಡಿ ಏನು ಅಫ್ಘಾನಿಸ್ತಾನದಿಂದ ಓಡೋಡಿ ಬಂದರು, ಕಾಶ್ಮೀರದಿಂದ ಬಂದರು, ಕನ್ಯಾಕುಮಾರಿಯಿಂದ ಬಂದರು, ವಿಜಯಪುರದಿಂದ ಬಂದರು. ಎಲ್ಲರೂ ಇಲ್ಲಿ ಸೇರಿದರು ಶರಣರು. ಎಲ್ಲ ಕಾಯಕವನ್ನು ಮಾಡುವಂಥವರು ಸೇರಿದರು. ಇಲ್ಲಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತರು ಬಂದರು ಅಂತ ಭಾವಿಸ್ಲಿಕ್ಕೆ ಹೋಗಬೇಡಿ. ಬಸವಣ್ಣನವರನ್ನು ಹುಡುಕಿಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಬರಲಿಲ್ಲ. ಸಾಮಾನ್ಯ ಕಾಯಕವನ್ನು ಮಾಡ್ತಾ ಇರುವಂತಹ ಶರಣರು ಬಸವಣ್ಣನವರನ್ನು ಅರಿಸಿಕೊಂಡು ಬಂದರು. ಬಸವಣ್ಣನವರನ್ನು ಜೊತೆಗೂಡಿ ಕೈಗೆ ಕೈ ಜೋಡಿಸಿದರು. ಅನುಭವ ಮಂಟಪ ನಿರ್ಮಾಣ ಆಯಿತು. ಸಮಾಜ ಚಿಂತನೆಗಳು ನಡೆದವು. ಒಂದೇ ಅವರು ತೋರಿಸಿದ್ದು ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಕಾಯಕವನ್ನು ಮಾಡು, ಉಣ್ಣು. ಕಾಯಕವನ್ನು ಮಾಡಲಾರ್ದೇ ಉಣ್ಣಕ್ಕೆ ಹೋಗಬೇಡ. ಕಾಯಕ ಮಾಡುವ ಅಧಿಕಾರ ನಿನಗದ, ಹೌದಲ್ರಿ? ಕಾಯಕ ಮಾಡಿ ಉಣ್ಣು. ಆದರೆ ಇವತ್ತು ಏನೆಲ್ಲ ನಡೀತಾ ಇದೆ, ಎಷ್ಟು ಜನ ನಾವೆಲ್ಲ ಕಾಯಕ ಮಾಡ್ತಾ ಇದ್ದೇವೆ. ಕಾಯಕ ಮಾಡುವವನು ನಾಯಕನಾಗುವನು ಅಷ್ಟೇ. ಯಾರ್ಯಾರು ಕಾಯಕ ಮಾಡ್ತಾರೋ ಅವರೆಲ್ಲರೂ ನಾಯಕರು. ಮತ್ತು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಎಂಥ ಮಾತ್ರಿ! ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ಕೊಡ್ರಿಪ್ಪ. ನಿಮ್ಮ ಮನೆಯೊಳಗೆ ಸಾಕಷ್ಟು ಇರಬಹುದು, ಅದು ಮನೆಯೊಳಗೆ ಇಟ್ಟರೆ ಹಳಸ್ತದ, ಹಾಳಾಗಿ ಹೋಗುತ್ತದೆ. ಹಾಳಾಗಿ ಹೋದ್ರೆ ಅದಕ್ಕೆ ಪುಣ್ಯನೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲರೋ. ಒಂದಿಷ್ಟು ಒಳಗಿನದನ್ನು ಹಂಚ್ರಿ, ಕೊಡ್ರಿ. ಬಡವರಿಗೆ, ಬಗ್ಗರಿಗೆ, ದೀನರಿಗೆ, ದುರ್ಬಲರಿಗೆ ಸಹಾಯ ಹಸ್ತವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ಅಂತ ಹೇಳ್ಕೊಂಡು ಬಂದರು. ಇನ್ನು ಸಾಕಷ್ಟು ವಿಷಯಗಳಿದ್ದಾವೆ. ತಾವೆಲ್ಲರೂ ಕೂಡ ಸಾಕಷ್ಟು ಸಮಯದಿಂದ ಕಾಯ್ತಾ ಇದ್ದೀರಿ. ಈ 3 ದಿನಗಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿತವಾಗಲಿ. ನಿಜವಾಗಲೂ ಬಹಳ ಖುಷಿಯಾಗ್ಯದ. ಮತ್ತೆ ಅದನ್ನೇ ನಾನು ಆನಂದ ಹೇಳ್ತೇನೆ. ಎಲ್ಲಿ ಪಿರಮಿಡ್ ಮಾಸ್ಟರ್ಸ್ ಇರ್ತಾರೋ ಅಲ್ಲಿ ಸ್ವರ್ಗ ಇರ್ತದೆ ಅಷ್ಟೇ. ಕಾಣದ ಕೈಲಾಸ ನಾನು ಕಂಡಿಲ್ಲ, ಕಾಣದ ವೈಕುಂಠ ನಾನು ನೋಡಿಲ್ಲ. ಹೌದಲ್ಲೋ? ಎಲ್ಲಿ ಪಿರಮಿಡ್ ಮಾಸ್ಟರ್ಸ್, ಇಲ್ಲೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ.
ಪಿರಾಮಿಡ್ದೊಳಗೆ ಹೋಗಿ ಕೂತ್ಕೊಂಡ್ರೆ ಹೇಗೆ ಒಂದು ಪಾಸಿಟಿವ್ ಎನರ್ಜಿ ಇರ್ತದೋ ಹಾಗೆಯೇ ಪಿರಾಮಿಡ್ ಮಾಸ್ಟರ್ಸ್ ಎಲ್ಲರೂ ಒಂದು ಕಡೆಗೆ ಕೂಡಿದರು ಅಂತಂದರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ನಮ್ಮ ಒಳಗಿನ ಕಲ್ಮಶವನ್ನು ತನ್ನಿಂದ ತಾನೇ ಕಳೀತಾ ಹೋಗ್ತದೆ. ನದಿ ನೀರು ಹರಿತಾ ಇರ್ತದೆ. ಒಂದು ಕಲುಷಿತವಾದ ಒಂದು ಅರಿವೆಯನ್ನು ತೊಗೊಂಡೋಗಿ ಅಲ್ಲಿ ಹೋಗಿರಿ, ತನ್ನಿಂದ ತಾನೇ ಸ್ವಚ್ಛ ಆಗ್ತಾ ಇರ್ತದದು. ಹೌದಲ್ಲೋ? ಹಂಗೆ ಇಲ್ಲಿ ಯಾಕೆ ಬಂದೇವಂದ್ರೆ ನಮ್ಮನ್ನು ನಾವು ಸ್ವಚ್ಛ ಮಾಡಿಕೊಳ್ಬೇಕು. ಎಷ್ಟು ಸ್ವಚ್ಛತೆ ಇರ್ತದೋ ಕನ್ನಡಿ ಅಷ್ಟು ನಮ್ಮ ಮುಖ ಸ್ಪಷ್ಟವಾಗಿ ಕಾಣ್ತದೆ. ಕನ್ನಡಿಯೊಳಗೆ ಮುಖ ನೋಡ್ಕೊಳ್ತೇವಲ್ಲ ಎಲ್ಲರೂ, ನೋಡ್ತೀರಿ? ಕನ್ನಡಿ ನೋಡ್ತಿರಲ್ಲ ಎಲ್ಲರೂ. ಯಾಕೆ ಕನ್ನಡಿ ನೋಡ್ತೀರಿ? ಕನ್ನಡಿ ನೋಡ್ತೀರಾ ನೀವು? ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಲಾಸ್ಟ್ ಇದನ್ನು ಹೇಳೋದು. ನೀವು ನೋಡೋದು ಕನ್ನಡಿಯನ್ನೋ ಏನು ನಿಮ್ಮ ಮುಖವನ್ನೋ? ಇಲ್ಲ ನೋಡ್ರಿ, ಕನ್ನಡಿ ನೋಡ್ತೀರಾದ್ರೆ ಹ್ಞೂ ಅಂದರು. ಕನ್ನಡಿ ನೋಡೋದಾದ್ರೆ ಏನು ಮಾಡೋರು ಕನ್ನಡಿ? ಕನ್ನಡಿಯೊಳಗೆ ನಿಮ್ಮನ್ನು ನೀವು ನೋಡ್ತೀರಿ. ಅದು 10 ರೂಪಾಯಿ ಕನ್ನಡಿನೇ ಇರಲಿ, 10,000 ರೂಪಾಯಿ ಕನ್ನಡಿನೇ ಇರಲಿ, ಕನ್ನಡಿಯೊಳಗೆ ಕನ್ನಡಿ ತೊಗೊಂಡು ಬಂದು ಹಾಕಿವಂದ್ರೆ ಕನ್ನಡಿ ನೋಡ್ತೇವಂತಲ್ಲ, ಹೋಗ್ತಾ ಬರ್ತಾ ನಮ್ಮನ್ನು ನಾವು ಅಲ್ಲಿ ನೋಡ್ತೇವೆ. ಹಂಗೆ ಎಲ್ಲೆಲ್ಲಿ ಪಿರಾಮಿಡ್ಗಳಿರ್ತಾವೋ, ಎಲ್ಲೆಲ್ಲಿ ಪಿರಾಮಿಡ್ ಮಾಸ್ಟರ್ಸ್ಗಳಿರ್ತಾವೋ ಅಲ್ಲಿ ಜನರನ್ನು ನೋಡಕ್ಕೆ ಬರೋದಲ್ಲ, ಅಲ್ಲಿ ವಸ್ತುಗಳನ್ನು ನೋಡಕ್ಕೆ ಬರೋದಲ್ಲ, ನಮ್ಮನ್ನು ನಾವು ನೋಡಕ್ಕೆ ಇಲ್ಲಿಗೆ ಬರೋದು ಅಷ್ಟೇ. ನಮ್ಮನ್ನು ನಾವು ನೋಡಕ್ಕೆ ಬರೋದು, ನಮ್ಮ ಜೊತೆಗೆ ನಾವು ಬದುಕುವುದನ್ನು ನಾವು ಕಲ್ತ್ಕೋಬೇಕು. ಪಿರಾಮಿಡ್ ಮಾಸ್ಟರ್ಸ್ಗಳ ಜೊತೆಗೆ ಇರೋದು ಅಂತಂದರೆ ನಮ್ಮ ಜೊತೆಗೆ ನಾವಿದ್ದಂಗೆ. ಯಾಕಂದ್ರೆ ನೀವು ಯಾರೋ ಬೇರೆ ಅಲ್ಲ ನನಗೆ, ನೀವೆಲ್ಲರೂ ನನ್ನ ಆತ್ಮಬಂಧುಗಳು. ಆತ್ಮಬಂಧುಗಳು. ರಕ್ತ ಸಂಬಂಧ ಇರದೇ ಇರಬಹುದು ಇವತ್ತು, ನಿಜವಾಗ್ಲೂ ರಕ್ತ ಸಂಬಂಧದೊಳಗೆ ರಾಗದ್ವೇಷಗಳಿದ್ದಾವೆ, ಕೊಲೆ ಸುಲಿಗೆ ಅನ್ಯಾಯಗಳು ನಡೀತಾ ಇದ್ದಾವೆ ಇವತ್ತು. ಆದರೆ ಆತ್ಮ ಸಂಬಂಧದೊಳಗೆ ಯಾವ ಹಗೆತನ ಇಲ್ಲ, ಯಾವ ರಾಗದ್ವೇಷಗಳಿಲ್ಲ. ಯಾಕಂದ್ರೆ ನೆಂಬುದು ನಾವು ತಗೊಳ್ಳೋದಿಲ್ಲ, ನೆಂಬುದು ನಾವು ತಗೊಳ್ಳೋದಿಲ್ಲ. ನಮ್ಮೊಳಗಿರೋದೇನೋ ಆತ್ಮ ಸಂಬಂಧ ಅಷ್ಟೇ. ಆತ್ಮದಲ್ಲಿ ಪರಿಪೂರ್ಣವಾಗಿರುವಂತಹ ಸ್ಥಿತಿಯಾಗಿರ್ತದೆ. ಹಾಗಾಗಿ ಆ ಆತ್ಮಸ್ಥಿತಿಯನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ. 3 ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಶುಭವನ್ನು ಕೋರ್ತಾ, ಈ ಕಾರ್ಯಕ್ರಮಕ್ಕಾಗಿ ಹಗಲು ಇರುಳು ಶ್ರಮಿಸಿರತಕ್ಕಂತಹ ಎಲ್ಲರಿಗೂ ಕೂಡ ನಾನು ಹೃದಯ ತುಂಬಿ ಆ ಚಪ್ಪಾಳೆ ಮೂಲಕ ತಾವೆಲ್ಲರೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನನಗಿಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನು ಹೇಳುವ ಅವಕಾಶ ಸಿಕ್ತು. ಮತ್ತೆ ಸಮಯ ಸಿಕ್ಕಾಗ ನಾವೆಲ್ಲರೂ ಕೂಡೋಣ, ಒಂದಾಗೋಣ, ಆತ್ಮಚಿಂತನೆಯನ್ನು ಮಾಡೋಣ ಅಂತ ತಿಳಿಸಿ, ತಮಗೇನಾದರೂ ಡೌಟ್ಸ್ ಇದ್ದರೆ ನಾನು ಮಾತಾಡಿದ್ರಲ್ಲಿ ಕೇಳಬಹುದು ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.